ನಿನ್ನೆ ಏನು ಹೇಳಿದರು, ನೀವು ಮೇಲೆ ಒಂದು ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ ಅಂತ ಹಿಂಗೆ ಹೇಳಿದ್ವಿ. ಸತ್ತ ಅನ್ನೋದು ಒಂದೇ ಚೇತನ, ಒಂದು ಸ್ವರೂಪದ. ಮತ್ತು ಅದರಲ್ಲಿ ಒಂದು ಚೇತನ ಇದ್ದಾಗ ಈ ಮೂರು ಪ್ರಕಾರ ಭೇದ ಯಾಕೆ ಮಾಡಿದ್ರಿ? ಅವ್ರು ಹೇಳಿದ್ರು, ಚೇತನ ಅನ್ನೋದೇನು ಸತ್ತ ಐತಿಲ್ಲ, ಅದಕ್ಕಿಂತ ಒಂದು ಭಿನ್ನ ಪದಾರ್ಥದ ಸತ್ತ ಅನ್ನೋದೊಂದು ಭಿನ್ನ ಪದಾರ್ಥ. ಆ ಭಿನ್ನ ಪದಾರ್ಥ ಸತ್ತದಲ್ಲಿ ಹೆಚ್ಚು ಕಡಿಮೆ ಆಗುತ್ತವೆ. ಅವು ವ್ಯಾವಹಾರಿಕ, ಪ್ರಾತಿಭಾಷಿಕ, ಪಾರಮಾರ್ಥಿಕ ಹಿಂಗೆ ಮೂರು ಆಗ್ತವೆ. ಇದರಲ್ಲಿ ಕೂಡ ಮತ್ತು ಸ್ವಪ್ನದಲ್ಲಿ ಕಿಂತು ವ್ಯಾವಹಾರಿಕ ಉತ್ಕೃಷ್ಟ, ಸ್ವಪ್ನದು ನಿಕೃಷ್ಟ, ಉತ್ಕರ್ಷ ಅಪ್ಕರ್ಷ. ಈ ರೀತಿಯಿಂದ ಹೆಂಗಂತ ಒಂದು ಶ್ರುತಿ ಪ್ರಮಾಣ ಬೃಹದಾರಣ್ಯ ಸತ್ಯ ಸತ್ಯ ಪ್ರಾಣ, ಜಗತ್ತಿನಕ್ಕಿಂತ ಹಿರಣ್ಯಗರ್ಭ ಶ್ರೇಷ್ಠ, ಹಿರಣ್ಯಗರ್ಭನಿಗಿಂತ ಚೇತನ ಶ್ರೇಷ್ಠ ಅಂತ ಹಿಂಗ ಸತ್ತ, ಉತ್ಕೃಷ್ಟ, ಅಪ್ಕೃಷ್ಟ ಇವು ಎಲ್ಲರಿಗೂ ಅನುಭವ ಇರುತ್ತವೆ. ಆದ್ರಿಂದ ಉತ್ಕರ್ಷ ಅಪ್ಕರ್ಷ ಉಳ್ಳುವ ಸತ್ತ ಇರೋಣದ್ರಿಂದ, ಇವು ಹೆಚ್ಚು ಕಡಿಮೆ ಇರೋಣದ್ರಿಂದ ಆ ಚೇತನಕ್ಕಿಂತ ಭಿನ್ನ ಅದಾವ. ಅದರಲ್ಲಿ ಉತ್ಕೃಷ್ಟ ಅಪ್ಕೃಷ್ಟ ಇಲ್ಲ, ಒಂದೇ ಚೇತನ, ಅದು ಹೆಚ್ಚು ಕಡಿಮೆ ಎಂದಿಂದ ಆಗುವುದೇ ಇಲ್ಲ ಆಕಾಶದಂತೆ. ಆದರೂ ಇವುಗಳಲ್ಲಿ ಮಾತ್ರ ಭಿನ್ನ ಇದ್ದು ಇವು ಹೆಚ್ಚು ಕಡಿಮೆ ಆಗುತ್ತವೆ ಅಂತ ಹೇಳಿದರು. ಅಂದರೆ ಇಲ್ಲಿ ಪರ್ಯಂತರವಾಗಿ ನಿಮಗೆ ನಾವು ಅಧಿಷ್ಠಾನ ವಿಷಂ ಸತ್ತ ಅವವಾಸೋ ಅಧ್ಯಾಸ ಈ ಲಕ್ಷಣ ಆಚಾರ್ಯರ ವಚನಾನುಸಾರ ಹೇಳ್ಕೊಂಡು ಬಂದೆವು. ಈಗ ಬೇರೆ ಲಕ್ಷಣ ಹೇಳ್ತೇವೆ ನಾವು. ಏನು ಬೇರೆ ಲಕ್ಷಣ ಹೇಳ್ತೀರಿ ಅಂದ್ರೆ ಸ್ವ ಅಭಾವೋ ಅಧಿಕರಣೋ ಅವವಾಸೋ ಅಧ್ಯಾಸ ಅಂತ ಹೇಳಿದ್ರು. ಯಾವ ರೀತಿ? ಶುಕ್ತಿಯಲ್ಲಿ ಬೆಳ್ಳಿದು ಪಾರಮಾರ್ಥಿಕ ವ್ಯಾವಹಾರಿಕ ಅಭಾವ ಇರುತ್ತದೆ. ಬೆಳ್ಳಿದು ಪಾರಮಾರ್ಥಿಕರೇ ಐತೀನಿ. ಅದು ನಾವು ಅಲ್ಲಿನ ವಿಚಾರ ಚಂದ್ರೋದಯದಲ್ಲಿ ಎರಡೂ ಕೊಟ್ಟಾರ. ವಿಚಾರ ಚಂದ್ರೋದಯದಲ್ಲಿ ಎರಡೂ ಕೊಟ್ಟಾರ. ಎರಡೂ ಕೊಟ್ಟರು ನಾವೇನು ತಿಳ್ಕೊಬೇಕಲ್ಲಿ? ಶುಕ್ತಿಯಲ್ಲಿ ತೋರುವ ಬೆಳ್ಳಿದು ವ್ಯಾವಹಾರಿಕ ಸತ್ತಾದಿಂದ ಮೂರು ಕಾಲಗಳಲ್ಲಿ ಅಭಾವ ಇರುತ್ತದೆ. ಅದರಂತೆ ಈ ವ್ಯಾವಹಾರಿಕ ಜಗತ್ತದೂ ಕೂಡ ಬ್ರಹ್ಮನಲ್ಲಿ ಅತ್ಯಂತ ಅಭಾವ ಇರುತ್ತದೆ. ಪಾರಮಾರ್ಥಿಕ ಸತ್ತಾದಿಂದ ಜಗತ್ತ ಮೂರು ಕಾಲಗಳಲ್ಲಿ ನನ್ನಲ್ಲಿ ಇಲ್ಲ. ವ್ಯಾವಹಾರಿಕ ಸತ್ತದಿಂದ ಬೆಳ್ಳಿ, ಹಾವ ಅವುಗಳ ಅಧಿಷ್ಠಾನದಲ್ಲಿ ಮೂರು ಕಾಲಗಳಲ್ಲಿ ಇರುವುದಿಲ್ಲ. ಈ ರೀತಿಯಿಂದ ಅವುಗಳದು ಅಧಿಕರಣ, ಬೆಳ್ಳಿಯ ಅಭಾವಕ್ಕೆ ಅಧಿಕರಣ ಯಾವ? ಶುಕ್ತಿ. ಅದರಲ್ಲಿ ಬೆಳ್ಳಿ ಜ್ಞಾನ, ಇದಕ್ಕೆ ವಿಷಯ ಋಣದಿಂದ ರಜತ ಅವಭಾಸ, ಅದಕ್ಕೇನೆ ಅಧ್ಯಾಸ. ಈ ರೀತಿಯಿಂದ ಕಲ್ಪಿತದ ಅಧಿಕರಣದಲ್ಲಿ ಕಲ್ಪಿತದ ಅತ್ಯಂತ ಅಭಾವ ಇರೋಣದಿಂದ ಎಲ್ಲ ಅಧ್ಯಾಸದಲ್ಲಿ ಈ ಲಕ್ಷಣ ಸಂಭವಿಸುತ್ತದೆ ಅಂತ ಹೇಳಿದರು. ಅಂದರೆ ಏನು? ಸೋ ಅಭಾವ ಅಧಿಕರಣೋ ಅವಭಾಸೋ ಅಧ್ಯಾಸ. ಈ ಲಕ್ಷಣ ಆ ಆರು ಅಧ್ಯಾಸದಲ್ಲಿ ಮೊದಲಿಂದು ಯಾನು ಆಚಾರ್ಯರು ನೀವು ಏನು ಮಾಡಿರಿ, ಇದು ಪ್ರಥಮ ಕೇವಲ ಸಂಬಂಧ ಅಧ್ಯಾಸದಲ್ಲಿ ಕಡಿಮೆ ಬೀಳುತ್ತದೆ. ಹೆಂಗೆ ಕಡಿಮೆ ಬೀಳುತ್ತದೆ ಅಂತ ಕೇಳಿದರೆ, ಆತ್ಮಂದು ಅನಾತ್ಮಗಳಲ್ಲಿ ಆತ್ಮ ಅಧ್ಯಾಸರೇ ಆಗಮಲ್ಲ. ಆತ್ಮಂದು ನೀವು ಕೇವಲ ಸಂಬಂಧ ಅಧ್ಯಾಸ ಹೇಳ್ತೀರಿ. ಕೇವಲ ಸಂಬಂಧ ಅಧ್ಯಾಸ ಹೇಳಿದ್ರೆ ಆತ್ಮ ಅಧ್ಯಾಸ ಇಲ್ಲ. ಅಂದರೆ ಸಂಬಂಧ ಭಕ್ತ ಆತ್ಮ ವ್ಯಾವಹಾರಿಕ ಮಾಡ್ತೀವಿ. ಸಂಬಂಧನು ವ್ಯಾವಹಾರಿಕ, ಅನಾತ್ಮಗಳನ್ನು ವ್ಯಾವಹಾರಿಕ. ಅಂದರೆ ಎರಡು ಸಮಸತ್ತ, ವ್ಯಾವಹಾರಿಕ ಸಮಸತ್ತ ಆಯಿತು. ಮತ್ತು ನಿಮ್ಮ ಲಕ್ಷಣ ವಿಷಮ ಸತ್ತ, ಅಧಿಷ್ಠಾನ ವಿಷಮ ಸತ್ತ ಅವವಾಸೋ ಅಧ್ಯಾಸ ಅಂತ ಹೇಳಿರಿ. ಅಂದಮೇಲೆ ನಿಮ್ಮ ಲಕ್ಷಣ ಇಲ್ಲಿ ಸಂಭವಿಸಲಿಲ್ಲ. ಇಲ್ಲಿ ಲಕ್ಷಣ ಸಂಭವಿಸಲಿಲ್ಲ. ಆದ್ದರಿಂದ ನಾವು ಈ ಎರಡನೇ ಲಕ್ಷಣ ನಿರ್ದೋಷದ ಅಂತ ತಿಳ್ಕೊಂಡು ಮಾಡುತ್ತೇವೆ. ಇದು ಆರು ಅಧ್ಯಾಸದಲ್ಲಿ ಕೊಂಡಿರುತ್ತದೆ ಅಂತ ನಿರ್ದೋಷ ಲಕ್ಷಣ ಹೇಳಿದರು. ಇದ್ರ ಮೇಲೆ ಯಾರೋ ಒಬ್ಬರು ನೀವು ಏನು ಹೇಳಕತ್ತೀರಿ? ಸ್ವ ಅಂದ್ರನೇ ಸರ್ಪ, ಆ ಸರ್ಪದ್ದೇ ಅಭಾವ. ಅಭಾವ ಆಗಬೇಕಾದ್ರೆ ಅದಕ್ಕೆ ಅಧಿಕರಣ ಬೇಕು. ಅದಕ್ಕೆ ಅಧಿಕರಣ ರಜ್ಜು, ಹಗ್ಗ. ಆ ಹಗ್ಗದಲ್ಲಿ ಆ ಹಾವಿಂದು ಮೂರು ಕಾಲಗಳಲ್ಲಿ ಅಭಾವ ಲಗೆ ತಾಬಿಡ್ತಾವೆ. ನೀವು ಮುಂದೆ ಪದ ಏನಿಟ್ಟಿರಿ? ಅವಭಾಸ ಪದ ಇಟ್ಟಿರಿ. ಅವಭಾಸ ಅಂದ್ರೇ ವಿಷಯದ ಜ್ಞಾನ. ಮೊದಲ ಸ್ವ ಅಭಾವ ಹೇಳಿದ್ರಿ, ಒಂದೇ ಅಧಿಕರಣ ಹಗ್ಗ. ಅದರಲ್ಲಿ ಮತ್ತೆ ವಿಷಯ ಜ್ಞಾನ ಅಂದ್ರೆ ಭಾವ. ವಿಷಯ ಜ್ಞಾನ ಅಂದ್ರೆ ಭಾವ. ಒಂದೇ ಅಧಿಕರಣದಲ್ಲಿ ಒಂದೇ ಕಾಲದಲ್ಲಿ ಭಾವ ಅಭಾವ ಇರುವುದಿಲ್ಲದ. ಇದು ಎಲ್ಲರಿಗೆ ಅನುಭವ ಅದ. ಅದಕ್ಕೆ ವಿಚಾರ ಸಾಗರದಲ್ಲಿ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಮೊದಲು ನಿವೃತ್ತಿ ಅಂದ್ರೇ ಅಭಾವ,
ನಿವರ್ತಿ ಅಂದ್ರೆ ಅಭಾವ ಮತ್ತು ಪ್ರಾಪ್ತಿ ಅಂದ್ರೆ ಭಾವ. ಒಂದೇ ಬ್ರಹ್ಮದಲ್ಲಿ ಒಮ್ಮ ಅಭಾವ ಒಮ್ಮ ಭಾವ ಹೆಂಗಿರ್ತೈತಿ ಅಂತ ಹಿಂಗ ಶಂಕ ಮಾಡಿದ್ದ. ಅದೇ ರೀತಿ ಇಲ್ಲಾದರೂ ಕೂಡ ನೀವು ಮೊದಲ ಆ ಹಾವಿಂದು ಕಲ್ಪಿತ ಸರ್ಪದು ಅಭಾವ ಹೇಳಿದ್ರಿ, ಮತ್ತು ನಂತರ ಅದೇ ರಜ್ಜುವಿನಲ್ಲಿ ಅಧಿಕರಣದಲ್ಲಿ ಈಗೇನು ಹೇಳ್ತೀರಿ ವಿಷಯದ ಜ್ಞಾನ ಅಂದ್ರೇ ಭಾವ. ಹಂಗೆ ಭಾವ ಅಭಾವ ಒಂದೇ ಅಧಿಕರಣದಲ್ಲಿ ಒಂದೇ ಕಾಲದಲ್ಲಿ ಇರುವುದಿಲ್ಲಲ್ಲ ಅಂತ ಹಿಂಗವ ಶಂಕ ಮಾಡಿದ್ದಾನೆ. ಅದಕ್ಕೆ ಇವು ಹೆಂಗ ಅಂದ್ರೆ ಸಮಾನ ಕಾಲ, ಸಮಾನ ದೇಶ, ಸಮಾನ ಸತ್ತ ಈ ನಾಲ್ಕರಿ ಇಂದ್ರನು ಕೂಡ ಸಂಭವಿಸುತ್ತದೆ ಅಂತ ಅವ ಹೇಳ್ತಾನೆ. ಹೆಂಗಂದ್ರೆ ನೀನು ಒಂದಿಷ್ಟ ಅಂತ ಹೇಳಿದ್ರು, ಯಾವ ಪಕ್ಷಿ ವೃಕ್ಷದ ಸಂಯೋಗ, ಪಕ್ಷಿ ವೃಕ್ಷದ ಸಂಯೋಗ, ಗಿಡದ ಮೇಲೆ ಟೊಂಗಿನ ಮೇಲೆ ಪಕ್ಷಿದು ಸಂಯೋಗದ, ಬುಡದಲ್ಲಿ ಅದರದ ಅಭಾವದ ಸಂಯೋಗ ಸಂಬಂಧದಿಂದ ತಳಗ್ಯಾನದ ಅಭಾವದ ಅಂದ್ರೆ ಇದು ಸಂಬಂಧ ಹೇಳ್ದಂತೆ ಆಯ್ತು. ಅದೇ ಪಕ್ಷಿದು ಈ ಸದ್ಯ ವರ್ತಮಾನ ಕಾಲದಲ್ಲಿ ಸಂಯೋಗದ, ಭೂತ ಕಾಲದಲ್ಲಿ ಅದರದ ಅಭಾವದ. ಮೊದಲಿತ್ತೇನು ಇಲ್ಲ, ಮೊದಲಿದ್ದಿತ್ತಿಲ್ಲ ಅದು. ವರ್ತಮಾನ ಕಾಲದಲ್ಲಿ ಸದ್ಯ ಭಾವದ, ವರ್ತಮಾನ ಕಾಲದಲ್ಲಿ ಪಕ್ಷಿದು ಗಿಡದಲ್ಲಿ ಭಾವದ, पण ಭೂತ ಕಾಲದಲ್ಲಿ ಅದೇ ಪಕ್ಷಿದು ಅಭಾವ ಇತ್ತು. ಅಂದ್ರೆ ಏನಾಯ್ತು, ಕಾಲ ಹೇಳ್ತು. ಭೂತಕಾಲ ವರ್ತಮಾನ ಕಾಲ, ಸಂಯೋಗ ಸಮಯ ಅಂದ್ರೆ ಸಂಬಂಧ, ಸಂಯೋಗ ಸಂಬಂಧ ಸಮವಾಯ ಸಂಬಂಧ. ಸಂಯೋಗ ಅಂದ ಕೂಡಲೇ ಸಂಬಂಧ ತಗೋಬೇಕು. ಕಾಲ ಅಂದಾಗ ವರ್ತಮಾನ ಕಾಲ ಭೂತಕಾಲ ಆಯ್ತು. ಕಾಲ ಸತ್ತ ಈಗ ಯಾವ ರೀತಿ, ಹಗ್ಗದಲ್ಲಿ ತೋರುವ ಹಾವ, ಸುತ್ತಲಿ ತೋರುವ ಬೆಳ್ಳಿ, ಪ್ರತಿಭಾಷಿ ಸತ್ತದಿಂದ ಭಾವದ, ಅದೇ ವ್ಯಾವಹಾರಿಕ ಸತ್ತ ಅಭಾವದ. ಒಂದೇ ಅಧಿಕರಣದಲ್ಲಿ ಭಾವ ಅಭಾವ ಅದ. ಹಂಗೆ ಹಿಂಗೆ ವಿರೋಧ ಇದ್ರೂ ಕೂಡ ಅವ್ರಿಗೆ ಏನು ಸಮಾಧಾನ ಹೇಳ್ತಾರೆ, ಭಾವ ಅಭಾವ ಇವೇನು ವಿರೋಧ ಅದಾವಲ್ಲ, ಈ ವಿರೋಧ ಎಲ್ಲ ಕಡೆ ಇರ್ತಾವನೆ. ವಿರೋಧ ಸ್ವೀಕರಿಸಿ ಬರೇ ಭಾವ ಅಭಾವಗಳದೇ ವಿರೋಧ ಇರ್ತೈತೆ ಅಂತ ಹಿಂಗೆ ನಿಮ್ ತಿಳ್ಕೊಬೇಡ. ನೀ ಭಾವದಾಗೂ ವಿರೋಧ ಇರ್ತಾವ, ಭಾವ ಅಭಾವದಾಗೂ ವಿರೋಧ ಇರ್ತಾವ, ಅಭಾವದಲ್ಲಿನೂ ವಿರೋಧ ಇರ್ತಾವ. ಅಂದ್ರೆ ಕೇವಲ ನಾವು ಭಾವ ಅಭಾವಕ್ಕೆ ವಿರೋಧ ನಾವು ತ್ಯಾಗ ಮಾಡ್ಲಕತ್ತಿಲ್ಲ, ಅವು ಸ್ವೀಕಾರ ಮಾಡಿನೇ ವಿರೋಧನೂ ಅದ ಮತ್ತು ಅವಿರೋಧನೂ ಅದ. ಬರೀ ನೀವು ವಿರೋಧ ಅಂತ ಹೇಳ್ಬೇಡ, ಅವಿರೋಧಗಳನ್ನ ಅದಾವ. ಬರೇ ವಿರೋಧ ಅದಾವ, ವಿರೋಧ ನಾವು ಅಲಗಳಿಕತ್ತಿಲ್ಲ. ಯಾಕ ಶಾಸ್ತ್ರ ಒಳಗ ಒಂದು ಸ ಅನಾವಸ್ಥಾನ ರೂಪ ವಿರೋಧ, ಒಂದು ಸ ಅಪ್ರತೀತಿ ರೂಪ ವಿರೋಧ ಅಂತ ಹೇಳ್ಯಾರ. ಸ ಅನುಷ್ಠಾನ ರೂಪ ಅಂದ್ರೆ ಸುಖ ದುಃಖ, ಶೀತ ಉಷ್ಣ, ಜ್ಞಾನ ಅಜ್ಞಾನ, ಬೆಳಕು ಕತ್ತಲಿ, ಇವೆಲ್ಲ ಸ ಅನುಷ್ಠಾನ ರೂಪ ವಿರೋಧ ಅದಾವ. ಎಂದೆಂದು ಬೆಳಕಿದ್ದ ಕತ್ತಲಿ ಇರಲ್ಲ, ಕತ್ತಲಿದ್ದ ಬೆಳಕಿರಲ್ಲ. ತನುವಿಗೆ ಆತ್ಮನಿಗೆ ಎಂದೆಂದು ಸಂಗತಿಲ್ಲ, ಕೇಳ ಮೈತ್ರಿ ಬೆಳಕು ಕತ್ತಲಿ ಅಂತೆ. ಅಂದ್ಮೇಲೆ ಸ ಅನವಸ್ಥಾನ ರೂಪ ವಿರೋಧ ಇದು ಸಂಭವಿಸಿದ್ರು ಕೆಲವು ಜಾಗನ ಸ ಪ್ರತೀತಿ ರೂಪ ವಿರೋಧ ಇರುತ್ತದೆ. ಜ್ಞಾನ ಅಜ್ಞಾನಕ್ಕೆ ಸ ಅನವಸ್ಥಾನ ರೂಪ ವಿರೋಧಿಯಲ್ಲಿ ಬತ್ತು. ಉದಾಹರಣ, ಜ್ಞಾನ ಅಜ್ಞಾನ ಅಂದ್ಮೇಲೆ ವಿಶೇಷ ಜ್ಞಾನ, ಅಸಂಗದ್ವಯ ನಿತ್ಯ ಮುಕ್ತ ಇದ್ದೇನು, ಅದು ವಿಶೇಷ ಜ್ಞಾನ. ಅಲ್ಲಿ ಅಜ್ಞಾನ ಇರುವುದಿಲ್ಲ, ಇರ್ತೈತೇನ? ಜ್ಞಾನ ಅಜ್ಞಾನಕ್ಕೆ ಇದು ವಿರೋಧ. ಆದ್ರೂ ಸ ಪ್ರತೀತಿ ರೂಪ ವಿರೋಧ ಏನೈತಲ್ಲ, ಅಲ್ಲಿ ಸಾಮಾನ್ಯ ಚೈತನ್ಯ ಅಜ್ಞಾನ ಎರಡು ಕೂಡ್ಕೊಂಡೇ ಅದಾವ. ಸಾಮಾನ್ಯ ಚೈತನ್ಯ ಸುಸುಪ್ತಿ ಒಳಗೆ ಸಾಮಾನ್ಯ ಚೈತನ್ಯನೂ ಅದ, ಅಜ್ಞಾನೂ ಅದ. ಅಲ್ಲೇನು ವಿರೋಧ ಆಗಿದೇನು? ಇಲ್ಲ. ಒಂದ್ ವೇಳೆ ವಿರೋಧ ಇದ್ರೆ ಎಲ್ಲರಿಗೆ ಸಹಜವಾಗಿ ಸುಸುಪ್ತಿಯಲ್ಲಿ ಜ್ಞಾನ ಆಗ್ಬೇಕಾಗಿತ್ತು, पण ಇಷ್ಟೇ ಅವಕುರ್ದು ಪ್ರತೀತಿ ಆಗಲ್ಲ. ಈ ರೀತಿಯಿಂದ ಈಗ ಅವರಿಗೆ ನಿಮಗೆ ಸಮಾಧಾನ ಹೇಳ್ತಾ ಇದ್ದಾರೆ. ಶಂಕಾ ಏನದ ಮತ್ತು ಓದ್ ನೋಡ್ರಿ. यद्यपि एक अधिकरण में भाव अभाव का विरोध होवे है, जैसे संयोग अंदर पक्षी वृक्ष का संयोग और ताका अभाव, संयोग और ताका अभाव ಅಂದ್ರೆ ಶಾಖಾ ದೇಶದಲ್ಲಿ ಭಾವ, ಮೂಲ ದೇಶದಲ್ಲಿ ಅದರದ ಅಭಾವ. ಏಕಾಧಿಕರಣ ಮೇ ಮೂಲಾಧಿಕ ಅಂದ್ರೆ ಮ್ಯಾಲಿನ ಬಿಟ್ಕಿಂತ ತಳಿಯಲ್ಲಿ ಬಿ ತಗೋರಿ ನೀವು. ಶಾಖಾ ಒಳಗ ಗುಡದಲ್ಲಿ आदि कंद्र देश में भेद से रहे है, एक देश में रहे नहीं, ಒಂದೇ ದೇಶದಲ್ಲಿ ಎರಡು ಕೂಡ್ಕೊಂಡಿರಲ್ಲ. ಯಾತೆ ಏಕ ಅಧಿಕರಣ में प्रतियोगी का भाव अभाव संभव नहीं,
ಆದ್ದರಿಂದ ಒಂದೇ ಅಧಿಕರಣದಲ್ಲಿ ಒಂದೇ ಪ್ರತಿಯೋಗಿದು ಒಂದೇ ಕಾಲದಲ್ಲಿ ಆದ್ದರಿಂದ ಒಂದೇ ಅಧಿಕರಣ ರಜ್ಜು ಶುಕ್ತಿ ಒಂದೇ ಅಧಿಕರಣ ಒಂದೇ ಪ್ರತಿಯೋಗಿ ಐತಿ ನೋಡ್ರಿ. ಪ್ರತಿಯೋಗಿ ಅಂದ್ರೆ ಗೊತ್ತಾಗ್ತದ. ಯಶ ಅಭಾವ ತಶ ಸ ಏವ ಪ್ರತಿ ಅಂದ್ರೆ ಒಂದೇ ಪ್ರತಿಯೋಗಿ. ಯಾವ್ದು ಪ್ರತಿಯೋಗಿ ಅದ ಅಲ್ಲಿ ಇಲ್ಲಿ ಅಲ್ಲ ಸ್ವ ಅಭಾವ ಅಧಿಕರಣೋ ಅಭಾವ ಸ್ವ ಅದ್ಯ ಸರ್ಪದ್ದು ಅಭಾವ. ಸರ್ಪದ ಅಭಾವಕ್ಕೂ ಸರ್ಪನೇ ಪ್ರತಿಯೋಗಿ. ಅದಕ್ಕೆ ಅಧಿಕರಣ ಯಾವುದು ಅಂದ್ರೆ ಹ್ಯಾಂಗ ಭೂತಲದ ಘಟನ ಭೂತಲ ಅಧಿಕರಣ ಘಟ ಇದು ಪ್ರತಿಯೋಗಿ ಅಭಾವಕ. ಯಾವುದರ ಅಭಾವ ಹೇಳ್ತೀವೋ ಅದಕ್ಕೆ ಪ್ರತಿಯೋಗಿ. ಹಂಗಿಲ್ಲಿ ಸರ್ಪದ್ದು ನಾವು ಅಭಾವ ಹೇಳಕತ್ತಿದ್ದೆವು, ಸರ್ಪವೇ ಪ್ರತಿಯೋಗಿ. ಅದಕ್ಕೆ ಅಧಿಕರಣ ಶುಕ್ತಿ ರಜ್ಜು ಒಂದೇ ಅಧಿಕರಣದಲ್ಲಿ ಒಂದೇ ಪ್ರತಿಯೋಗಿದು ಒಂದೇ ಅಧಿಕರಣದು ಒಂದೇ ಪ್ರತಿಯೋಗಿದು ಒಂದೇ ಕಾಲದಲ್ಲಿ ಭಾವ ಇರುವುದಿಲ್ಲ ಅಂತ ಹೇಳ್ದ. ಈಗ ಅದಕ್ಕೆ ತಥಾಪಿ ಅಂದ್ರೆ ಸಮಾಧಾನ ಹೇಳ್ತಾರೆ. तथापि सिकद पदार्थन का परस्पर विरोध अनुभव के अनुसार कई है. ಪದಾರ್ಥಗಳದು ಪರಸ್ಪರ ವಿರೋಧ ಏನದಲ್ಲ, ಇದು ಎಲ್ಲರಿಗೆ ಅನುಭವ ಅನುಸಾರ ಹೇಳ್ಕೊಂಡು ಬಂದಾಗ. ಅನುಭವ ಅನುಸಾರ ಅಂದ್ರೆ ಏನು? ಈಗ ಎಲ್ಲಿ ಬೆಳಕದ ಅಲ್ಲಿ ಕತ್ತಲಿ ಇರುವುದಿಲ್ಲ, ಎಲ್ಲಿ ಬೆಳಕಿರ್ತದ ಅಲ್ಲಿ ಕತ್ತಲಿ ಇರ್ತೈತೇನು? ಇರುವುದಿಲ್ಲ. ಇದೆಲ್ಲರಿಗೆ ಅನುಭವ ಅದ. ಯಾವಾಗ ನಮ್ಗೆ ಸುಖ ಆಯಿತು ಆಳಿಗೆ ದುಃಖ ಇರುವುದಿಲ್ಲ, ಯಾವಾಗ ನಮಗೆ ದುಃಖ ಬಂತು ಅವಾಗ ಸುಖ ಇರುವುದಿಲ್ಲ. ಇದೆಲ್ಲರಿಗೆ ಅನುಭವನೇ ಅದ. ಇದು ಎಲ್ಲರ ಅನುಭವ ಅನುಸಾರ ಹೇಳ್ಕೊಂಡು ಬಂದಿದ್ದೆವು. ಆದರೂ ಕೇವಲ ಭಾವ ಅಭಾವಕ ವಿರೋಧ ನಹಿ ಅಂದ್ರೆ ಭಾವ ಅಭಾವಗಳದ ವಿರೋಧ ಸ್ವೀಕಾರ ಮಾಡಿನೇ ಅದರ ಒಳಗ ವಿರೋಧ ಇರುತ್ತದೆ, ಅವಿರೋಧನೂ ಇರುತ್ತೆ ಅಂತ ಹಿಂಗೆ ಹೇಳ್ತೇವೆ ನಾವು. ಕೇವಲ ವಿರೋಧೇ ಇರುತ್ತೈತೆ ಅಂತ ಹಿಂಗೇನು ಹೇಳುವುದಿಲ್ಲ. ಕೇವಲ ವಿರೋಧ ಇರ್ತೈತೆ ಅಂತ ಹಿಂಗೆ ಹೇಳುವುದು ಇಲ್ಲ. ಮತ್ತೆ ಏನ್ ಹೇಳ್ತೀರಿ ಅಂದ್ರೆ, ಮೊದಲ ನಿಮ್ಗೆ ಚೆನ್ನಾಗಿ ನೆನಪಿಟ್ಕೊಳ್ತಾನ, ಎರಡು ಭಾವಗಳು. ಈಗ ಭಾವ ಅಭಾವದ ವಿರೋಧನೆ ಹೇಳಕತ್ತಿದಿ, ಭಾವ ಅಭಾವದ ವಿರೋಧ. ಎರಡು ಭಾವಗಳ ವಿರೋಧ ಇರ್ತದ. ಎರಡು ಭಾವ ಅದಾವ. ಎರಡು ಭಾವನೆ ಅಭಾವ ಇಲ್ಲ. ಎರಡು ಭಾವ ಅದಾವ, ಅವುಗಳದ್ದು ವಿರೋಧ ಇರ್ತದಲ್ಲ. ಬರೀ ಕೇವಲ ಭಾವ ಅಭಾವ ವಿರೋಧ ಎಲ್ಲರಿಗೆ ಅನುಭವ ಅನುಸಾರ ಇದು ಅದ. ಬೆಳಕು ಕತ್ತಲಿ, ಸುಖ ದುಃಖ. ಪರಂತು ಇದು ನಾವು ಒಟ್ಟು ಇದು ಇಲ್ಲ ಅಂತ ಹೇಳ್ಕತ್ತಿಲ್ಲ. ಅದು ಸ್ವೀಕಾರ ಮಾಡಿನೇ ಕೆಲವು ಜನ ವಿರೋಧನೂ ಇರ್ತದ, ಕೆಲವು ಜನ ಅವಿರೋಧನೂ ಇರ್ತದ. ಕೇವಲ ಭಾವ ಅಭಾವದಲ್ಲಿ ಕೇಳಬೇಡ, ಭಾವದಲ್ಲೇನು ವಿರೋಧದ ಅಂತ ಹೇಳ್ತಾರವರು. ಆಯ್ತಾ? ಕಿಂತು ಭಾವದು ವಿರೋಧ ಹೆಂಗ ಅಲ್ಲಿ ಸ್ವಲ್ಪ ನೀವು ಅಲ್ಲೇ ಇದ್ಕೊಂಡು ನೋಡ್ಕೋತ ಹೋಗ್ಬೇಕು. ಅದಕ್ಕೆ ನಾಳೆ ಹೇಳ್ತಾ ತಿಳಿದಿಲ್ಲ, ಅಲ್ಲಿ ಅವು ಶಬ್ದಗಳು ಏನದವಲ್ಲ ನಿಮ್ಗೆ ಗೊತ್ತಾಗಲ್ಲ. ಇವು ರಜು ಸರ್ಪ ಇವೆಲ್ಲ ನಮ್ಗೆ ರೂಢಿಗಳಿಗೆ ಬಿದ್ದವಲ್ಲ, ಅವೆಲ್ಲ ಶಬ್ದ ಗುರ್ತಾಗ್ತಾವ. ಈ ಶಬ್ದಗಳು ಹೆಚ್ಚು ನೀವು ಬಳಕೆ ಬಂದಿಲ್ಲ ನೋಡಿ. ಕಿಂತು ಮತ್ತೆ ಏನಂದರೆ घटत्व पटत्व दोनों भाव है. ಜಾತಿ ಘಟತ್ವ ಪಟತ್ವ, ಘಟದಲ್ಲಿ ಘಟತ್ವ ಪಟದಲ್ಲಿ ಪಟತ್ವ. पण ಎರಡರಲ್ಲಿ ಭಾವನೆ ಅದಾವ. ಜಾತಿ ತನ್ನ ವ್ಯಕ್ತಿಯನ್ನು ಬಿಟ್ಟು ಇರುವುದಿಲ್ಲ, ಜಾತಿ ತನ್ನ ವ್ಯಕ್ತಿಯ ಬಿಟ್ಟು ಇರುವುದಿಲ್ಲ. ಮತ್ತೆ ಎರಡು ಘಟ ಭಾವ ಅಂದಮೇಲೆ ಅದ್ರ ಜಾತಿ ಅಭಾವ ಇರ್ತದೆ, ಭಾವನೆ ಎರಡು ಭಾವ ಅದಾವ. ಪರಂತು ಎರಡು ಭಾವಕ ವಿರೋಧ ಇಲ್ಲ. ವಿರೋಧ ಇಲ್ಲ ಅಂದ್ರೆ ಏನು ಅಂದಂಗಾಯ್ತು? ಅವಿರೋಧ. ವಿರೋಧ ಇಲ್ಲ ಅಂದ್ರೆ ಅವಿರೋಧ. ಎರಡು, ಒಂದು ಪಟತ್ವ ಒಂದು ಘಟತ್ವ. ವಿರೋಧ ಐತೇನು? ಭಾವ ಎರಡು ಭಾವ ಅವಕ್ಕೆ ವಿರೋಧ. ದೋನೂ ಭಾವ ಹೈ ಅಂದ್ರೆ ಏನು? ಈಗ ಘಟತ್ವ ಪಟತ್ವ, ಘಟದಲ್ಲಿ ಘಟತ್ವ ಐತಿ,
ಚೆನ್ನಾಗಿ ನಿಂತ್ಕೊಂಡು ಭಾವಗಳದು ಹ್ಯಾಂಗೆ ವಿರೋಧ ಅದ? ಈಗ ಭಾವಗಳದು ವಿರೋಧ ಅದ, ಎಲ್ಲರಿಗೂ ಅನುಭವಕ್ಕೆ ಐತಿ. ಪರಂತು ಭಾವದಲ್ಲಿನೂ ವಿರೋಧ. ಹೆಂಗ ಅಂದ್ರೆ ನೋಡ್ರಿ, ಘಟತ್ವ ಪಟತ್ವ ಆಯ್ತೇನಿಲ್ಲ. ಘಟದಲ್ಲಿ ಏನದ? ಘಟತ್ವ ಅದ. ಘಟದಲ್ಲಿ ಘಟತ್ವ ಇರ್ತೈತಿ, ಪಟದಲ್ಲಿ ಪಟತ್ವ ಇರ್ತೈತಿ. ಪಟ ಘಟದಲ್ಲಿ ಘಟತ್ವ, ಪಟದಲ್ಲಿ ಪಟತ್ವ. पण ಘಟತ್ವದಲ್ಲಿ ಪಟತ್ವ ಇರುವುದಿಲ್ಲ, ವಿರೋಧ ಐತೇನಿಲ್ಲ. ಅಂದ್ರೆ ಎರಡು ಭಾವ ಅದಾವಿಲ್ಲ, ಎರಡು ಭಾವ ಅದಾವ, पण ಎರಡು ವಿರೋಧ ಅದಾವ. ಒಂದು ತಿಳಿದಿಲ್ಲ. ಈಗ ಘಟ ಅಂದ್ರೆ ಕೊಡ. ಪ್ರತ್ಯೇಕ ಒಂದು ವಸ್ತುಗಳಲ್ಲಿ ಅದು ಸಂಕರ ದೋಷ ಬರಬಾರ್ದಂತೇಳಿ ಜಾತಿ ಒಪ್ಪರ. ಅದರದಿಂದಲೇ ಈ ವಿಶೇಷ ಜ್ಞಾನ ಅಂತಿರ್ತಾರೆ. ಸಾಮಾನ್ಯ ಜ್ಞಾನ ಶುಕ್ತಿ, ಬೆಳ್ಳಿ, ಇದು ಸಾಮಾನ್ಯ ಆಯಿತು. ಬನ್ನಿ, ಇದರಲ್ಲಿ ಶುಕ್ತಿಯಲ್ಲಿ ಶುಕ್ತಿತ್ವ, ಇದು ನಿಶ್ಚಯ ಜ್ಞಾನ. ಅದರಲ್ಲಿ ವಿಶೇಷ ಜ್ಞಾನ ಶುಕ್ತಿತ್ವ, ರಜತತ್ವ. ಹಂಗ ವ್ಯವಹಾರದಾಗ ಘಟ, ಆದರೂ ಘಟತ್ವ ಇದು ವಿಶೇಷ ಜ್ಞಾನ. ಘಟತ್ವ ಪ್ರತ್ಯೇಕ ಒಂದೊಂದರಲ್ಲಿ ಮನುಷ್ಯತ್ವ, ಬ್ರಾಹ್ಮಣತ್ವ, ಇವು ನ್ಯಾಯಕರು ಸಂಕರ ದೋಷ ಬರುವಂತ ಒತ್ತಾರೆ. ಜಾತಿದು ಜಾತಿ ಅಂದರೆ ನಾವು ಈ ಬ್ರಾಹ್ಮಣ ಇವು ಈ ಜಾತಿ ಅಲ್ಲ. ಆ ಘಟದಲ್ಲಿ ಘಟತ್ವ ಜಾತಿ, ಪಟದಲ್ಲಿ ಪಟತ್ವ ಜಾತಿ, ಹಂಗೆ ರಜತತ್ವ, ಶುಕ್ತಿತ್ವ ಹಿಂಗೆ ಒತ್ತಾರೆ. ಹಂಗೆ ಘಟ, ಆ ಘಟದಲ್ಲಿ ಒಂದು ಘಟತ್ವ ಜಾತಿ ಐತಿ, ಅದು ಘಟದಲ್ಲಿ ಇರ್ತದ. ಪಟದಲ್ಲಿ ಪಟತ್ವದ, ಪಟದಲ್ಲಿ ಇರ್ತದ. ಎಲ್ಲಿ ಘಟತ್ವದ ಅಲ್ಲಿ ಪಟತ್ವ ಇರ್ತೈತೆ ಅನು. ಪಣ ಘಟತ್ವ ಪಟತ್ವ ಎರಡು ಭಾವದಾವಿಲ್ಲ. ಹೆಂಗೆ ಘಟ ಪಟ ಭಾವದಾವ, ಘಟಪಟ ಭಾವದಾವಿಲ್ಲ, ಭಾವ ಇವು ಕಾಣಿಸ್ತಾವ. ಅಂದಮೇಲೆ ಎರಡೂ ಭಾವ, ಅವುಗಳು ಎರಡು ಜಾತಿ ಭಾವ. ಆದ್ರೆ ಎಲ್ಲಿ ಘಟತ್ವದ ಅಲ್ಲಿ ಪಟತ್ವ ಇರೋದಿಲ್ಲ. ಅಂದ್ರೆ ಎರಡೂ ಭಾವ ಇದ್ರೂ ಕೂಡ ವಿರೋಧ, ನಿಯಮ ಇಲ್ಲ. ಎರಡು ಭಾವ ಅದಾವಿಲ್ಲ, ಎರಡೂ ಇರ್ತಾವನು, ಎರಡಕ್ಕೂ ವಿರೋಧ ಇಡ್ತೈತ. ಏಕ ಅಧಿಕರಣ ಮೇರೆ ಏನಿ, ಒಂದೇ ಅಧಿಕರಣದಲ್ಲಿ ಇರುವುದಿಲ್ಲ. ಒಂದೇ ಅಧಿಕರಣದ ಘಟದಲ್ಲಿ ಘಟತ್ವದ ಪಟತ್ವ ಇರುವುದಿಲ್ಲ ಒಂದೇ ಅಧಿಕರಣದಲ್ಲಿ. ಈ ಪಟರೂಪ ಅಧಿಕರಣದಲ್ಲಿ ಪಟತ್ವದ ಘಟತ್ವ ಇರುವುದಿಲ್ಲ. ತಿನ್ಕಾ ವಿರೋಧ ಹೈ, ಅವುಗಳ ಘಟತ್ವ ಪಟತ್ವದ ಏನೈತಿ ವಿರೋಧ ಇರುತ್ತದೆ. ಒಂದರ ತಿಳಿತಲ್ಲಿ ಈಗ ನೋಡ್ರಿ, ಈಗ ಎರಡನೇ ಹೇಳ್ತಾರೆ. ಈಗ ಏನ್ ಹೇಳ್ತಾರ, ಭಾವಗಳದು ಮ್ಯಾಲೆ ಏನ್ ಹೇಳಿದ್ರು? ಅದೇ ಎರಡು ಭಾವ. पण ಏನ್ ಹೇಳಿದ್ರು? ವಿರೋಧ ಹೇಳಿದ್ರು. ಈಗ ತೆಳಗೆ ಏನ್ ಹೇಳ್ತಾರ, ಎರಡು ಭಾವ ಇದ್ರೂ ಕೂಡ ಅವಿರೋಧ. ಎರಡು ಭಾವ ಇದ್ರೂ ವಿರೋಧ, ಎರಡು ಭಾವ ಇದ್ರೂ ಅವು ಎರಡಕ್ಕೂ ವಿರೋಧ ಇಲ್ಲ. ಹೇಗೆ? ದ್ರವ್ಯತ್ವ ಘಟತ್ವಕ ವಿರೋಧ ನಹಿ. ವಿರೋಧ ಐತೇನು? ವಿರೋಧ ನಹಿ ಅಂದ್ರೆ ಅವಿರೋಧ. ಈಗ ದ್ರವ್ಯದ ಕತ್ತರ ಗುಣಕ್ರಿಯಾ ಆಶ್ರಯ ದ್ರವ್ಯ. ಗುಣ ಕ್ರಿಯಾಕ ಯಾವ್ದ ಆಶ್ರಯ ಅದಲ್ಲ, ಇದು ಗುಣ ಅದಿಲ್ಲ, ಖರ ಗುಣ. ಇದು ಕ್ರಿಯಾ, ಇದಕ್ಕೆ ಅಂತ ಕ್ರಿಯಾ. ತೋಳದು ಕುಡುದು ಇದೇನು ಕೆಳಬಿಡುದು ಮಾಡ್ತಿದ್ದು ಕ್ರಿಯಾ. ಮತ್ತು ಇದರಲ್ಲಿ ಒಂದು ಗುಣ ಅದ. ಗುಣಕ ಕ್ರಿಯಾಕ ಯಾವುದು ಆಶ್ರಯವಾಗಿರುವುದೋ ಅದಕ್ಕೆ ದ್ರವ್ಯ ಅನ್ರಿ. ಇನ್ನು ಮತ್ತು ಅವರು ನ್ಯಾಯಗಳು 4 ಲಕ್ಷಣ ಮಾಡ್ಯಾರ ದ್ರವ್ಯದು. ಅವರು ಯಾಕೆ ಮಾಡ್ಯಾರ? ಅವರು 9 ದ್ರವ್ಯಗಳು ಒಪ್ಪ್ಯಾರ. ನಮ್ಮ ಸಿದ್ಧಾಂತ ಮತಕ್ಕೆ ಒಪ್ಪಿಗಿಲ್ಲ. 9 ದ್ರವ್ಯ ಒಪ್ಪಿ ಆ ದ್ರವ್ಯದು 4 ಲಕ್ಷಣ ಮಾಡ್ಯಾರ. ನಾವೇನು ದ್ರವ್ಯತ್ವ ಜಾತಿಗೆ ಆಶ್ರಯವಾಗಿರುವುದಕ್ಕೆ ದ್ರವ್ಯ ಅನ್ರಿ. ಸರಳ ಮುಗಿತು. ಅದೇ ಅವರು ನ್ಯಾಯಿಕರು 9 ದ್ರವ್ಯ ಒಪ್ಪಿ 4 ಲಕ್ಷಣ ಮಾಡ್ಯಾರ. ಆದರೂ ಗುಣಕ್ರಿಯಾ ಆಶ್ರಯತ್ವ ದ್ರವ್ಯ, ದ್ರವ್ಯತ್ವ ಜಾತಿ ಆಶ್ರಯತ್ವ ದ್ರವ್ಯ. ಇಷ್ಟ ಅಂದ್ರೆ ದ್ರವ್ಯ ಘಟ, ಇದು ಘಟ, ಇದು ದ್ರವ್ಯ, ಹೌದಿಲ್ಲ? ಈ ಘಟದಲ್ಲಿ ಇದರಲ್ಲಿ ದ್ರವ್ಯತ್ವ ಐತೇನಿಲ್ಲ?
ದ್ರವ್ಯತ್ವ, ದ್ರವ್ಯದಲ್ಲಿ ದ್ರವ್ಯತ್ವ ಮತ್ತು ಘಟತ್ವ, ಘಟದಲ್ಲಿ ಘಟತ್ವ ಅದ, ಘಟದಲ್ಲಿ ಘಟತ್ವನೂ ಅದ, ಆ ದ್ರವ್ಯದಲ್ಲಿ ದ್ರವ್ಯತ್ವನೂ ಅದ. ಎರಡು ಹೆಂಗಿದ್ದಾವ? ಪರಸ್ಪರ ಭಾವ, ಎರಡು ಭಾವ, ದ್ರವ್ಯತ್ವನೂ ಭಾವ, ಘಟತ್ವನೂ ಭಾವ. ಒಂದೇ ಘಟದಲ್ಲಿ ಅದಾವ ಎರಡು. ಒಂದೇ ಘಟದಲ್ಲಿ ದ್ರವ್ಯತ್ವನೂ ಅದರಿಪ, ಘಟತ್ವ ಎರಡು ಒಂದೇ ಘಟದಲ್ಲಿ ಅದಾವಿಲ್ಲ. ವಿರೋಧ ಐತೇನು? ಅವಿರೋಧ. ಎರಡು ಭಾವ ಇದ್ರೂ ವಿರೋಧ, ಎರಡು ಭಾವ ಇದ್ರೂ ಎರಡು ಅವಿರೋಧ. ತೈಸೆ ಎರಡು ಭಾವಗಳದು ವಿರೋಧ ಅವಿರೋಧ ಹೇಳಿದ್ರು. ಈಗ ಭಾವ ಅಭಾವಗಳದು ಅವಿರೋಧ ಹೇಳ್ತೀವಿ. ಈಗ ನೀನು ಸ್ವಲ್ಪ ಅದಕ್ಕೆ ನಾ ಹೇಳಿದ್ರೆ ಲಕ್ಷ ಕೊಟ್ಟು ಕೇಳಬೇಕಿದು. ನೀವು ಮೂಸ ಅಂದ್ರೆ ನೀನು ಮುಗಿತಿತ್ತು, ತಿಳಿತಿತ್ತ ನೀನು ತಿಳಿತಿತ್ತು. ಓಡ್ಕೋತ ಹೋದ್ರೆ ತಿಳಿಯಲಿದು. ಓಡ್ರಿ ಬೆನ್ನತ್ತದ. घटके अधिकरण भूतल में अतीत काल विशिष्ट घट का अभाव है. ನೋಡ್ರಿ, ಅದರಂತೆ ಭಾವ ಅಭಾವಕ್ಕೆ ಎರಡಕ್ಕೆ ಅವಿರೋಧ ಹೇಳ್ತಾರೆ. ಈಗ ಭಾವ ಅಭಾವಕ ಘಟದ ಅಧಿಕರಣ ಭೂತಲದಲ್ಲಿ, ಘಟ ಅಧಿಕರಣ ಅಂದ್ರೆ ಭೂತಲ, ಭೂತಲೇ ಘಟೋ ನಾಸ್ತಿ, ಭೂಮಿಯಲ್ಲಿ ಕೂಡ ಇಲ್ಲ, ಭೂಮಿಯಲ್ಲಿ ಕೂಡ ಇಲ್ಲ ಅಂದ್ರೆ ಇಲ್ಲ ಅಂದ್ರೇನು? ಅಭಾವ. ಆ ಅಭಾವಕ್ಕೆ ಅಧಿಕರಣ ಭೂತಲ. ಆ ಅಭಾವಕ್ಕೆ ಅಧಿಕರಣ ಯಾವುದು? ಭೂತಲ. ಪ್ರತಿಯುಗಿ ಘಟ, ಪ್ರತಿಯುಗಿಯನ್ನು ಘಟ. ಆ ಘಟರೂಪ ಪ್ರತಿಯುಗಿ ಅಧಿಕರಣ ಭೂತಲದಲ್ಲಿ ಅತೀತ ಅಂದ್ರೆ ಭೂತಕಾಲದಲ್ಲಿ, ಈಗ ಸದ್ಯ ಅದ, ಸದ್ಯ ಅದ ಈಗ. ಪರಂತು ಅತೀತ ಅಂದ್ರೆ ಭೂತಕಾಲ ವಿಶಿಷ್ಟ ಘಟಕ ಅಭಾವ है. ಮೊದಲು ಇದ್ದಿತ್ತಲ್ಲಿ ಭೂತಕಾಲದ, ಭೂತಕಾಲದಲ್ಲಿ ಇತ್ತೇನು ಘಟ? ಈಗ ಸದ್ಯ ನಾವು ನೋಡೋ ಕಾಲದಾಗ ಅಂತೇವನು ಘಟ ಐತಿ. ಮೊದಲ ಆ ಘಟ ಭೂತಲದಲ್ಲಿ ಇದ್ದಿತ್ತಲ್ಲ, ಅಂದ್ರೆ ಭೂತಕಾಲ ವಿಶಿಷ್ಟ ಘಟದ ಏನೈತಿ? ಅಭಾವ ಐತಿ. ಆ ಕಾಲ ಏನ್ ಮಾಡ್ತು? ವಿಶೇಷಣ ಅಭಾವ. ಯಾತೆ ಶುದ್ಧ ಘಟ ಅಭಾವತೆ ಘಟಕ ವಿರೋಧ है. ಶುದ್ಧ ಅಭಾವತೆ घटका, घटाभावते घटका विरोध है. शुद्ध अभावते घटाभावते ಈಗ ಸದ್ಯ ಏನು ವರ್ತಮಾನ ಘಟ ಅಭಾವದೊಡನೆ ಆ ಭೂತಲದಲ್ಲಿ ಭೂತಕಾಲ ಘಟ ಅಭಾವದೊಡನೆ ವಿರೋಧ ಇರುತ್ತದೆ. ಅಂದ್ರೆ ಭಾವ ಅಭಾವ. ಸದ್ಯ ಭಾವದ ಹಿಂದಿನ ಭೂತಕಾಲದಲ್ಲಿ ಅಭಾವ ಇತ್ತು, ಅದರದ್ದು ಬದಲ. ಈಗ ಸದ್ಯ ವ್ಯಾವಹಾರಿಕ ಘಟ ಭೂತಲದಲ್ಲಿ ಐತಿ ತಿಳ್ಕೊಂಡು, ಆ ವ್ಯಾವಹಾರಿಕ ಘಟದು ವ್ಯಾವಹಾರಿಕ ಘಟ ಅಭಾವದೊಡನೆ ವಿರೋಧ ಐತಿ. ಸದ್ಯ ವ್ಯಾವಹಾರಿಕ ಘಟ ಇಲ್ಲಿ ಐತಿ, ಆ ವ್ಯಾವಹಾರಿಕ ಘಟ ಇಲ್ಲಿ ಇಲ್ಲ ಅಂತ ಹೇಳಿ ಬರಲ್ಲ. ಐತಿ, ಈ ಘಟ ಇಲ್ಲ ಅಂತ ಹೇಳಿ ಬರ್ತೇನು? ಆ ವ್ಯಾವಹಾರಿಕ ಘಟದು ವ್ಯಾವಹಾರಿಕ ಅಭಾವ ಹೇಳಕ್ ಬರಲ್ಲ. ಭೂತಕಾಲದಲ್ಲಿ ಹಿಂದೆ ಇಲ್ಲ ಅಂತ ಹೇಳಕ್ ಬರ್ತದೆ, ಸದ್ಯ ಇಲ್ಲ ಅಂತ ಹೇಳಕ್ ಬರ್ತದೇನು? ಇಲ್ಲ. ಸದ್ಯ ಭಾವದ ಬಟ್ ಹಿಂದೆ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಭಾವ ಭಾವ ಎರಡಕ್ಕೆ ಏನೈತಿ ಅಂದ್ರೆ ವಿರೋಧ ಐತಿ. ಶುದ್ಧ ಘಟಾಭಾವ ಅಂದ್ರೆ ವರ್ತಮಾನ ಕಾಲ ಅಂತ ಬರ್ಕೋಬೇಕಿಲ್ಲ. ಹಿಂದೆ ಇವೆಲ್ಲ ಮ್ಯಾಲ ಬರ್ಕೊಂಡ್ರೆ ಗುರ್ತಾಗಲ್ಲ, ಬರಲ್ಲ, ತಿಳಿಯಲ್ಲ. विशिष्ट घटाभावते घट का विरोध नहीं. तैसे संयोग संबंधते घट वाले भूतल में समवाय संबंध अवच्छिन्न. ಅಲ್ಲಿ ಮುಂದೇನದ ಪ ಅದಲ್ಲ, ಅದಕ್ಕೆ ಘ ಮಾಡಬೇಕು. ಯಾಕಂದ್ರೆ ಘಟದ ಹೇಳಕತ್ತಾರೆ, ಪಟದ ಹೇಳಕತ್ತಾರೆ. ನೀವೇನು ಮಾಡಬೇಡ್ರಿ, ನೀವೇನು ಮಾಡಬೇಡ್ರಿ. ಇಲ್ಲ ಅಲ್ಲಿ ಪ ಅದಲ್ಲ ಮೇಘ ಪ ಎಲ್ಲಿ ಮೇಲ್ವೇ ಮಾಡಬೇಡ. ನೋಡು, ಸಮವಾಯ ಸಂಬಂಧ ಅವಚ್ಛಿನ್ನ ಅದಲ್ಲ, ಸಮವಾಯ ಸಂಬಂಧ ಅವಚ್ಛಿನ್ನ ಅದಲ್ಲ. ಅದ್ರ ಮುಂದೆ ಏನದ ಪ ಅದಲ್ಲ, ಪ ಅದಕ್ಕೆ ಘ ಮಾಡ್ಬೇಕಟ್ಟೆ. ಪಕ್ಕೆ ಘ ಮಾಡಬೇಕು. ಯಾಕಂದ್ರೆ ಇನ್ನು ಘಟ ಹೇಳಕತ್ತ ನಾವು. ನೋಡಿ, ಭೂತಲದಲ್ಲಿ ಇದು ಘಟ ಸಂಯೋಗ ಸಂಬಂಧದಿಂದ
ಹೌದು. ಭೂತಲದಲ್ಲಿ ಇದು ಘಟ ಭೂತಲಕ್ಕೂ ಈ ಘಟದ ಭೂತಲದಲ್ಲಿ ಐತಿಲ್ಲ ಪಡ ಈಗ ಯಾವ ಸಂಬಂಧದಿಂದ ಐತಿ? ಸಂಯೋಗ ಸಂಬಂಧದಿಂದ ಐತಿದು. ಆದರೂ ಇದೇ ಭೂತಲದಲ್ಲಿ ಇದೇ ಘಟದು ಸಮವಾಯ ಸಂಬಂಧ ವಚನ ಅಭಾವದ ಸಮವಾಯ ಸಂಬಂಧದಿಂದ ಭಾವದ ಅಂದ್ರೆ ಭಾವ ಅಭಾವಕ ವಿರೋಧ ಐತೇನಿಲ್ಲ? ಹಾ, ಅದೇ ಹೇಳ್ತಾರೆ ನಾನು. ಸಂಯೋಗ ಸಂಬಂಧದಿಂದ ಘಟವುಳ್ಳ ಭೂತಲದಲ್ಲಿ ಘಟವುಳ್ಳ ಭೂತಲದಲ್ಲಿ ಸಮವಾಯ ಸಂಬಂಧ ಅವಚ್ಛಿನ್ನ ಸಮವಾಯ ಸಂಬಂಧದಿಂದ ಕೂಡಲ್ಪಟ್ಟಂತ ಘಟದ ಅಭಾವ ಐತಿ. ಸಂಯೋಗ ಸಂಬಂಧದಿಂದ ಧ್ಯಾನ ಐತಿ ಅದ ಅಂದ್ರೆ ಭಾವ ಹೌದಿಲ್ಲ. ಸಮವಾಯ ಸಂಬಂಧದಿಂದ ಅದೇ ಘಟದ ಭೂತಲದಲ್ಲಿ ಅಭಾವದ ಸಮವಾಯ ಸಂಬಂಧದಿಂದ ಏನದ? ಅಭಾವದ ಸಂಯೋಗ ಸಂಬಂಧದಿಂದ ಭಾವದ पण ಅದೇ ಭೂತಲದಲ್ಲಿ ಅದೇ ಘಟದು ಸಮವಾಯ ಸಂಬಂಧದಿಂದ ಅಭಾವದ ತಿಳ್ಕತ್ತಿದಿಲ್ಲ? ಸಂಯೋಗ ನಾಳೆ ಹೇಳ್ಬೇಕಿದ್ದೀರ ನೀವು. ಸಂಯೋಗ ಸಂಬಂಧದಿಂದ ಘಟ ಉಳ್ಳ ಭೂತಲದಲ್ಲಿ ಸಮವಾಯ ಸಂಬಂಧ ಉಚ್ಚಿನ ಘಟ ಅಭಾವಿರುತ್ತದೆ. ತಾಸೆ ಘಟಕ ವಿರೋಧ ನೈ ಅಂದ್ರೆ ಆ ಘಟ ಅಭಾವದೊಡನೆ ಘಟ ವಿರೋಧ ಇಲ್ಲ. ಅಂದ್ರೆ ಭಿನ್ನ ಸಂಬಂಧದಿಂದ ಅವಿರೋಧ ಸಂಬಂಧ ಭಿನ್ನ ಸಂಬಂಧ ಸಂಯೋಗ ಸಮವಾಯ ಭಿನ್ನ ಸಂಬಂಧದಿಂದ ಇರ್ತದ, पण ಒಂದೇ ಸಂಬಂಧದಿಂದ ಇರುವುದಿಲ್ಲ. ಭಿನ್ನ ಸಂಬಂಧದಿಂದ ಇರ್ತಾವ ಅವಿರೋಧಿ ಅದ. ಸಂಯೋಗ ಸಂಬಂಧದಿಂದ ಭಾವದ ಸಮವಾಯ ಸಂಬಂಧದಿಂದ ಅಭಾವದ ಅಂದ್ರೆ ಭಾವ ಅಭಾವಕ ಅವಿರೋಧ. समान सत्ता वाले प्रतियोगी और अभाव एक अधिकरण में रहे नहीं. ಸಮಾನ ಸತ್ತಾ ಉಳ್ಳು. ಸಮಾನ ಸತ್ತಾ ಅಂದ್ರೆ ಏನು? ಎರಡು ವ್ಯಾವಹಾರಿಕ ತಿಳ್ಕೊಳ್ಳಿ. ಸಮಾನ ಸತ್ತಾ ಅಂದ್ರೆ ಎರಡು ವ್ಯಾವಹಾರಿಕ. ಪ್ರತಿಯೋಗಿ ಅವರ ಅಭಾವ ಏಕ ಅಧಿಕರಣ ಮೇಲೆ ಏನೇ. ಈಗ ಭೂತಲದಲ್ಲಿ ಘಟ ವ್ಯಾವಹಾರಿಕ ಸತ್ತಾದಿಂದ ಐತಿ. ವ್ಯಾವಹಾರಿಕ ಘಟದು ವ್ಯಾವಹಾರಿಕ ಘಟ ಅಭಾವದೊಡನೆ ವಿರೋಧ. ಸದ್ಯ ವ್ಯಾವಹಾರಿಕ ಘಟ ಅದ. ಆ ವ್ಯಾವಹಾರಿಕ ಘಟದು ಈ ಘಟದ ಅಭಾವ ಅಂತ ಹೇಳಕ್ ಬರಲ್ಲ. ಘಟ ಇದ್ದ ಕಾಲದಾಗ ಘಟ ಇಲ್ಲ ಹೇಳಕ್ ಬರ್ತಾ ಇದೀನ? ಇಲ್ಲ. ಘಟ ಭೂತಲದಲ್ಲಿ ಈಗ ಐತಿ, ಇಲ್ಲಿ ಘಟ ಇಲ್ಲ ಅಂತ ಹೇಳಿ ಬರ್ತೈತೇನು? ವ್ಯಾವಹಾರಿಕ ಘಟದೊಡನೆ ಅಭಾವ ಹೇಳಕ್ ಬರಲ್ಲ. ಸಮಾನ ಸತ್ತಾ ಅಂದ್ರೆ ಎರಡು ವ್ಯಾವಹಾರಿಕ ಸತ್ತಾ. ಪ್ರತಿಯೋಗಿ ಅಂದ್ರೆ ಘಟ. ಆ ಪ್ರತಿಯೋಗಿದು ಅಭಾವ ಒಂದೇ ಅಧಿಕರಣದಿರುವುದಿಲ್ಲ. ಒಂದೇ ಅಧಿಕರಣದಲ್ಲಿ ಒಂದು ಭಾವ ಅಭಾವ ಇಲ್ಲ. ವ್ಯಾವಹಾರಿಕ ಘಟ ಈ ಸದ್ಯ ಭೂತಲದಲ್ಲಿ ಐತಿ. ಆ ವ್ಯಾವಹಾರಿಕ ಘಟದೆ ಮತ್ತೀಗ ನಾವು ಅಭಾವ ಹೇಳ ಬರ್ತದೇನು? ಹೇಳಕ್ ಬರಲ್ಲ. ಏಕಾಧಿಕರಣ ಮೇ ರೇನೆ. ಪ್ರತಿಯೋಗಿ ಅವರ ಅಭಾವ ಏಕಾಧಿಕರಣ ಮೇ ರೇನೆ. विषम सत्ता वाले प्रतियोगी का अभाव से विरोध नहीं. विषम सत्ता वाले प्रतियोगी का अभाव से विरोध नहीं. प्रतियोगी विषम सत्ता अंद्रेನು? ಈಗ ಪ್ರಾತಿಭಾಷಿಕ ಬೆಳ್ಳಿದು ಭಾವದ, पण ವ್ಯಾವಹಾರಿಕದಿಂದ ಅದು ಅಭಾವದ. ಅಭಾವದ ಅಂದ್ರ ಎರಡಕ್ಕ ವಿರೋಧದ. ಪ್ರಾತಿಭಾಷಿಕದಿಂದ ಭಾವದ, ಇದು ಪ್ರಾತಿಭಾಷಿಕದಿಂದ ಭಾವದ ಅದ. ಈಗ ಸದ್ಯ ರಜತ್ ಅದ, ಅದು ಪ್ರಾತಿಭಾಷಿಕ ಸತ್ತಾದಿಂದ ಭಾವದ. ಅದರದೇ ವ್ಯಾವಹಾರಿಕದ ಅಭಾವ. ಅದ್ರ ಮೇಲೆ ವಿರೋಧ ಇಲ್ಲ, ಅವಿರೋಧ ಅದು. ನಾವು ಸತ್ತಾ ಭಿನ್ನ ಹೇಳ್ಕತ್ತಿದ್ದೆವು. ಪ್ರಾತಿಭಾಷಿಕ ಸತ್ತಾ ಅದಂದು ಭಾವ ಐತಿ, पण ವ್ಯಾವಹಾರಿಕ ಸತ್ತಾದಿಂದ ಅದ್ರದ್ದು ಏನೈತಿ? ಅಭಾವ. ಅಂದ್ರೆ ಅವಿರೋಧ ಐತು. ಅದೇ ಹೇಳ್ತಾರೆ ಈಗ ಕಲ್ಪಿತಕ್ಕೆ ಅಭಾವಕಿ. ಕಲ್ಪಿತ ಅಂದ್ರೆ ಬೆಳ್ಳಿ. ಕಲ್ಪಿತ ಅಂದ್ರೆ ಬೆಳ್ಳಿ. ಆ ಬೆಳ್ಳಿ ಅಭಾವದು ಪಾರಮಾರ್ಥಿಕ ಸತ್ತಾ ಅಥವಾ ವ್ಯಾವಹಾರಿಕ ಸತ್ತಾ. ವ್ಯಾವಹಾರಿಕ ಸತ್ತಾನೆ ಒಂದೇ ತಗೋಬೇಕಾ? ವ್ಯಾವಹಾರಿಕ ಸತ್ತಾ ಇರುತ್ತದೆ. ಕಲ್ಪಿತಕ್ಕೆ ಪ್ರಾತಿಭಾಷಿಕ ಸತ್ತಾ ಅಂದ್ರೆ ಭಾವ. ಅಭಾವ ವ್ಯಾವಹಾರಿಕ ಸತ್ತಾದಿಂದ ಅದರದ್ದು ಅಭಾವದ. ಆ ಕಲ್ಪಿತದು ಪ್ರಾತಿಭಾಷಿಕ ಸತ್ತಾ, ಬೆಳ್ಳಿದು ಪ್ರಾತಿಭಾಷಿಕ ಸತ್ತಾ. ಯಾತೆ ವಿರೋಧ ನಹಿ. ಪ್ರಾತಿಭಾಷಿಕ ಸತ್ತಾದಿಂದ ಭಾವದ, ವ್ಯಾವಹಾರಿಕ ಸತ್ತಾದಿಂದ ಅದರದ್ದೇನದ ಅಭಾವದ. ಅಂದ್ರೆ ಭಾವ ಅಭಾವ ವಿರೋಧ ಇಲ್ಲ. ಇರ್ತಾವ
ನೀವು ಭಾವ ಅಭಾವಕ್ಕೆ ವಿರೋಧ ಹೆಂಗೆ ಹೇಳ್ತೀರಿ ಅಂತ ನೀ ಹೇಳ್ತಿದ್ದಿಲ್ಲ. ಭಾವ ಅಂದ್ರ ಪ್ರಾತಿಭಾಷಿಕ ಸತ್ತಾದಿಂದ ಭಾವದಪ್ಪ. ಅದೇ ಬೆಳೆದು ಅದೇ ಅಧಿಕರಣದಲ್ಲಿ ಅದೇ ಒಂದೇ ಕಾಲದಲ್ಲಿ ಅದರದ್ದು ಅಭಾವನೆ ಇರ್ತದ. ವ್ಯಾವಹಾರಿಕ ಸತ್ತಾದಿಂದ ಅಭಾವ ಅದ. ಮತ್ತು ಭಾವ ಅಭಾವಕ್ಕೆ ಎಲ್ಲಿ ಅದ ವಿರೋಧ? ಅವಿರೋಧ ಅದ. ಯಾಕೆ ವಿರೋಧ ನಹಿ. हाँ विद्यते भाव याते विरोध नहीं. हाँ न सकते याते विरोध नहीं. जहाँ शुक्ति में रजत ब्रह्म होवे ಅದರದೇ ಬಿಡಿಸ್ತಾರೆ ನೋಡಿ. ಆದ್ದರಿಂದ ವಿರೋಧ ಇಲ್ಲ. ಅದರ ಉದಾಹರಣೆ ಹೇಳ್ತಾರೆ ನಿಮ್ಮ ಮ್ಯಾಲಿಂದೆ. ಜहाँ ಶುಕ್ತಿ ಮೇ ರಜತ್ ಭ್ರಮ ಹೋವೆ, ಎಲ್ಲಿ ಶುಕ್ತಿಯಲ್ಲಿ ಬೆಳ್ಳಿ ಭ್ರಮ ಆಗುವುದು, ಎಲ್ಲಿ ಶುಕ್ತಿಯಲ್ಲಿ ಬೆಳ್ಳಿದ ಭ್ರಮ ಆಗುವುದು. ತಹ ವ್ಯಾವಹಾರಿಕ ರಜತ್ ಹೈ ನಹಿ. ವ್ಯಾವಹಾರಿಕ ರಜತ್ ಹೈ ನಹಿ, ಇಲ್ವೇ ಇಲ್ಲ. ವ್ಯಾವಹಾರಿಕ ಬೆಳೆ ಐತೇನು? ಅಂತಂದು ಯಾರು ಮನ್ಯಾಗ ಕುತ್ಕೊಂಡು ಹೋಗ್ಯಾರನು? ಇಲ್ವೇ ಇಲ್ಲ. ಖರೆ ಹಾವು ಐತೇನದು? ಇಲ್ವೇ ಇಲ್ಲ. ವ್ಯಾವಹಾರಿಕ ಸರ್ಪ ಹೈ ನಹಿ, ಇಲ್ವೇ ಇಲ್ಲ. ಯಾತೆ ರಜತ್ ಕಾ ವ್ಯಾವಹಾರಿಕ ಅಭಾವ ಹೈ. ಆದ್ರಿಂದ ಬೆಳ್ಳಿದ ಏನದ? ವ್ಯಾವಹಾರಿಕದ ಅಭಾವ. ಪಾರಮಾರ್ಥಿಕ ರಜತ್ ತೋ ಕಹೂ ಭೀ ನಹಿ. ಪಾರಮಾರ್ಥಿಕ ರಜತ್ ಎಂದು ಎಲ್ಲಿ ಇರುವುದಿಲ್ಲ, ಎಂದು ಎಲ್ಲಿ ಇರುವುದೇ ಇಲ್ಲ. ರಜತ್ ಕಾ ಪಾರಮಾರ್ಥಿಕ ಅಭಾವ ಕೇವಲ ಅನ್ವಯ ಹೈ. ಬೆಳ್ಳಿದು ಪಾರಮಾರ್ಥಿಕ ಅಭಾವ ಅದು ಕೇವಲ ಅನ್ವಯ ಇರುತ್ತದೆ. ಕೇವಲ ಅನ್ವಯ ಅಂದರೆ ಏನು? ಯಾವುದರದ ಅಭಾವ ಎಂದು ಆಗುವುದೇ ಇಲ್ಲ. ಕೇವಲ ಅನ್ವಯ ಅಂದ್ರೆ ಕೇವಲ ಅನ್ವಯ. ಅಲ್ಲೇ ಸ್ವಲ್ಪ ಹಿಂಗೆ ಗೋಲ್ ಮಾಡು ಪಾಠ. ಕೇವಲ ಅನ್ವಯಕ್ಕೆ ಬೇಗ ಮುಂದೆ ಬರ್ತದೆ. ಹೋಗ್ಯದ ಹಿಂದೆ ಹಿಂದ 128 130ದಾಗ ಹಿಂದೆ ಪೇಜ್ದಾಗ ಹೋಗ್ಯಾವ. ಕೇವಲ ಅನ್ವಯ ಎದಕತ್ತೀರಿ? ಕೇವಲ ಅನ್ವಯ ಎದಕತ್ತೀರಿ? ಅವು ಲಕ್ಷಣಗಳು ಹಿಂದೆ ಹೋಗ್ಯಾವ. ಏನದರ ಲಕ್ಷಣ? ಯಾವುದರದು ಅಭಾವ ಎಂದೆಂದು ಆಗುವುದೇ ಇಲ್ಲ. ಯಾವುದರದು ಅಭಾವ ಎಂದೆಂದು ಆಗುವುದೇ ಇಲ್ಲ. ಅಂಥ ಪದಾರ್ಥಗಳು ಯಾವಾಗಲೂ ಇರುತ್ತವೆ. ಅದಕ್ಕೆ ಅದರದು ನಾವು ಕೇವಲ ಅನ್ವಯ ಅಂತ ಹೇಳಬೇಕು. ಕೇವಲ ಅನ್ವಯ ಅಂದರೆ ಏನು? ಯಾವ ಪದಾರ್ಥದು ಎಂದೆಂದು ಅಭಾವ ಆಗುವುದಿಲ್ಲ. ಚೇತನದೆಂದರೆ ಅಭಾವ ಆಗ್ತದೇನು? ಕೆಲವು ಉದಾಹರಣೆಗಳ ಅವ್ರು ಕೊಟ್ಟರ ಮುಂದೆ ಹಿಂದೆ ಹೋಗ್ಯದ. ಅಂತೂ ಯಾವ ಪದಾರ್ಥಗಳು ಎಂದೆಂದು ಅಭಾವ ಆಗುವುದಿಲ್ಲ, ಅದರದು ಯಾವಾಗಲೂ ಇರುವುದು. ಅದಕ್ಕೆ ಕೇವಲ ಅನ್ವಯ ಅನ್ರಿ ಅಂತ ಹಿಂಗೆ ಲಕ್ಷಣ. ಹಾಂ ಹಾಂ ಅಂದ್ರೆ ಪೇಜ್ ನಂಬರ್ 128 128ರಾಗ ಅಥವಾ 137ರಾಗ ನೋಡ್ಬೋದು. ನೋಡ್ಬರಿ. ಯಾತೆ ಶುಕ್ತಿ ಮೇ ರಜತ್ ಕಾ ಪಾರಮಾರ್ಥಿಕ ಅಭಾವ ಭೀ ಹೈ. ಹೆಂಗೆ ವ್ಯಾವಹಾರಿಕ ಅಭಾವ ಇರುವುದು ಹಂಗೆ ಪಾರಮಾರ್ಥಿಕ ಅಭಾವನೂ ಕೂಡ ಇರುತ್ತದೆ. ಪಾರಮಾರ್ಥಿಕ ಹೆಂಗೆ ವ್ಯಾವಹಾರಿಕ ಅಭಾವ ಹೇಳಿದೆವು. ವ್ಯಾವಹಾರಿಕದಿಂದ ಎಂದೆಂದು ಬೆಳ್ಳಿರಲ್ಲ. ವ್ಯಾವಹಾರಿಕದಿಂದ ಹಾವು ಎಂದೆಂದು ವ್ಯಾವಹಾರಿಕ ಹಾವು ಎಂದಿಲ್ಲ. ಹಂಗ ಪಾರಮಾರ್ಥಿಕ ಅಭಾವನೂ ಕೂಡ ಅದು. ಅವರ ಅನಿರ್ವಚನೀಯ ರಜತ್ और ताका ज्ञान एक काल में उपजे है. अनिर्वचनीय रजत. हाँ रजत अंदर अर्थ अध्यास. अर्थ ಅಷ್ಟರದೇ ಬರ್ಕೋಬೇಕು. ಮೇಘ ರಜತ್ ಅದಲ್ಲ ಕಾಪೆ ಬರಿಬಿಡ್ದು. ಅವೆಲ್ಲ ನಾವು ಮೊದಲು ಹಿಂಗೆ ಎಲ್ಲ ಬರ್ಕೋತಿದ್ದೆವು. ಮುಂದೆ ಹೋಯ್ತು, ಗುರುಗಳು ಹೋದ್ರು, ನಾವು ಬಂದೆವು. ಇಲ್ಲೆಲ್ಲಿ ಅದ ಅವು ಎಲ್ಲೆಲ್ಲಿ ನೋಟ್ಬುಕ್ ಎಲ್ಲಿ ಕೂತು ಏನು ಕೂತು ಹೇಳುವಾಗ ಒಂದು ಜಾಗನಾಗ ನೋಟ್ಬುಕ್ ಒಂದು ಜಾಗನಾಗ. ಇಲ್ಲಿ ಏನು ಆ ನೋಟ್ಬುಕ್ ಇಲ್ಲ. ಯುದ್ಧಕ್ಕೆ ಹೋಗಿ ನಿಂತಾನ ಮುಂದೆ ಯುದ್ಧಕ್ಕೆ. ಅದು ಶಸ್ತ್ರ ಮನೆಯಾಗೆ ಇಟ್ಟಾನ. ಬಂದೂಕ ಮನೆಯಾಗೆ ಅದ. ಅಲ್ಲಿ ಯುದ್ಧಕ್ಕೆ ಹೋಗಿ ನಿಂತ ನಾವು ಮುಂದೆ ನಿಂತಾನ ಹೊಡ್ಲಿಕ್ಕ. ಬಂದೂಕ ಮನೆಗೆ ಇಟ್ಟು ಬಂದಲ್ಲ ಆಡ್ತಾರೆ, ಹೊಡೆದು ಹೋಗ್ತಾನ. ಹಂಗ ಶಸ್ತ್ರ ಅಂದ್ರೆ ಅದಕ್ಕೆ ಇಲ್ಲಿ ಎಲ್ಲೆಲ್ಲಿ
ಅವು ಮಕ್ಕಳ ಲಕ್ಷಣ ಎಲ್ಲೆಲ್ಲಿ ಏನಿದು ರಜತಿ ಏನದ ರಜತ ವಿಷಯದ ವಿಷಯ ಜ್ಞಾನ ಅಂತ ಹೇಳಕತ್ತಾನ ಅರ್ಥ ಜ್ಞಾನ ಅಂತ ಎರಡು ಒಪ್ಪ್ಯಾರ ಇದೇ ಮಂದಿ ಇಲ್ಲೇ ಬರೋ ತಿಳಿತದ ರಜತ ಅಂದ್ರೆ ಅರ್ಥ ವಿಷಯ ಅದ್ರ ಮುಂದೆ ಜ್ಞಾನ ಅದ್ರ ಜ್ಞಾನ ವಿಷಯ ಇದ್ರೆ ಜ್ಞಾನ ಇರ್ತದೆ ವಿಷಯದ ಜ್ಞಾನ ಇರಲ್ಲ ಯಾವಾಗ ವಿಷಯ ಐತೆ ಅಂದ್ಮೇಲೆ ಅದ್ರ ಜ್ಞಾನ ಇರ್ತೈತಿನಿ ವಿಷಯ ಆದ್ಮೇಲೆ ಅದ್ರ ಜ್ಞಾನ ಇರ್ಲಿಕ್ಕೆ ಬೇಕು ಕೆಲವರು ವಿಷಯ ಅದ ಹೇಳ್ತಾರೆ ಒಬ್ರು ಜ್ಞಾನ ಅದ ಅಂತ ಹೇಳ್ತಾರೆ ಅದಕ್ಕೆ ಇವರು ವಿಷಯದ ಜ್ಞಾನ ಅಂದರೆ ಅರ್ಥಾಧ್ಯಾಸ್ ಜ್ಞಾನಾಧ್ಯಾಸ್ ವೇದಾಂತಿಗಳು ಅರ್ಥಾಧ್ಯಾಸ್ ಜ್ಞಾನಾಧ್ಯಾಸ್ ಎರಡು ಏನ್ ಮಾಡಿದ್ರು ಒಪ್ಪ್ಯಾರ ಯಾಕೆ ಒಪ್ಪಿದ್ರು ಯಾಕೆ ಒಪ್ಪಿದ್ರು ವೇದಾಂತಿಗಳು ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಎರಡೂ ಒಪ್ಪ್ಯಾರ ಯಾಕೆ ಒಪ್ಪ್ಯಾರ ಬ್ರಹ್ಮಸ್ಥಳದಲ್ಲಿ ಅನಿರ್ವಚನೀಯ ವಿಷಯದ ಉತ್ಪತ್ತಿ ಒಬ್ಬರೇ ಒಪ್ಪ್ಯಾರ ನೆನಪಿಗಾಗಿ ಹೆಸರು ಹೇಳಿ ಅನಿರ್ವಚನೀಯ ವಿಷಯದ ಉತ್ಪತ್ತಿ ಅಲ್ಲಿ ಕೆಲವರು ವಿಷಯ ಅಂದ್ರೆ ಅರ್ಥಾಧ್ಯಾಸ ಹೇಳ್ತಾರ ಕೆಲವರು ಬರೀ ಜ್ಞಾನ ಹೇಳ್ತಾರ ಅನಿರ್ವಚನೀಯ ವಿಷಯದ ಉತ್ಪತ್ತಿ ಕೇವಲ ವೇದಾಂತಿಗಳು ಮಾತ್ರ ಒಪ್ಪಿದ್ದಾರೆ ಆ ಬ್ರಹ್ಮಸ್ಥಳದಲ್ಲಿ ಅನಿರ್ವಚನೀಯ ಬೆಳ್ಳಿದು ಉತ್ಪತ್ತಿ ಅನಿರ್ವಚನೀಯ ಬೆಳ್ಳಿ ಉತ್ಪತ್ತಿ ವಿಷಯ ಅಂದ್ಮೇಲೆ ವಿಷಯ ಜ್ಞಾನ ಇರ್ತೈತಿನಿ ಅಲ್ಲ ಜ್ಞಾನ ವಿಷಯ ಬಿಟ್ಟಿರಲ್ಲ ಜ್ಞಾನ ವಸ್ತುತಂತ್ರೋ ಜ್ಞಾನ ವಸ್ತು ಐತಂದ್ರೆ ವಸ್ತು ಜ್ಞಾನ ಇರ್ತೈತಿನಿ ನೀವು ಬರೀ ಜ್ಞಾನ ಹೇಳಿದ್ರೆ ವಸ್ತು ಎಲ್ಲಿ ಅದ ನೀವು ಬರೀ ವಸ್ತು ಹೇಳ್ಕತ್ತೀರಿ ಜ್ಞಾನ ಇಲ್ಲ ಅಂದ್ರೆ ಇದೇ ಸಂಭವಿಸ್ತದ ಅಸತ್ತ ಇಲ್ಲ ಏನಿಲ್ಲ ಹೇಳಬೇಕಾಗುತ್ತದೆ ವಿಷಯ ಅದಕ್ಕ ಬ್ರಹ್ಮಸ್ಥಳದಲ್ಲಿ ಅನಿರ್ವಚನೀಯ ವಿಷಯದ ಉತ್ಪತ್ತಿ ವೇದಾಂತಿಗಳೇ ಒಪ್ಪಿರೋಣದ್ರದಿಂದ ವಿಷಯ ಅಂದ್ರೆ ಅರ್ಥಾಧ್ಯಾಸ ಅದರ ಜ್ಞಾನ ಅಂದ್ರೆ ಜ್ಞಾನಾಧ್ಯಾಸ ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಫಕ್ತ ವೇದಾಂತಿಗಳು ಅಷ್ಟೇ ಅನಿರ್ವಚನೀಯ ಖ್ಯಾತಿ ಬಾಕಿದವರು ಅರ್ಥಾಧ್ಯಾಸ ಒಪ್ಪ್ಯಾರ ಜ್ಞಾನಾಧ್ಯಾಸ ಯಾರು ಒಪ್ಪ್ಯಾರ ಯಾರು ಒಪ್ಪಿಲ್ಲ ಅದ ಮುಂದೆ ಅನಿರ್ವಚನೀಯ ಖ್ಯಾತಿ ಬರಂತ ಹೇಳ್ತೇವೆ ಅನಿರ್ವಚನೀಯ ರಜತ ತಾಕಾ ಜ್ಞಾನ ಏಕಕಾಲ ಮೇ ಉಪಜಯ ಹೇ ಒಂದೇ ಕಾಲದಲ್ಲಿ ಯುಗಪಥ ಒಂದೇ ಕಾಲದಲ್ಲಿ ಅಂದ್ರೆ ಯುಗಪಥ ಸೃಷ್ಟಿ ಸುಖದ ಜ್ಞಾನ ಸ್ವಪ್ನದಲ್ಲಿ ತೋರುವ ಪದಾರ್ಥದ ಜ್ಞಾನ ಕನಸಿನೊಳಗ ಏನ್ ತೋರ್ತಾವ ಪದಾರ್ಥ ಜ್ಞಾನ ಏಕಕಾಲದಲ್ಲಿನೇ ತೋರ್ತದ ಇಲ್ಲಿ ಹೆಂಗ ಇದೇನು ಮೊಬೈಲ ಮೊದಲು ಮೊಬೈಲ್ ಅಂದ್ಕೂಳೆ ಇದು ಮೊಬೈಲ್ ಜ್ಞಾನ ಅಂತಾರ ಮೊದಲು ವಿಷಯ ಜ್ಞಾನ ಹಂಗ ಕನಸಿನ ಒಳಗ ಪದಾರ್ಥಗಳು ವಿಷಯ ಜ್ಞಾನ ಏಕಕಾಲದಲ್ಲಿನೇ ಬೆಳ್ಳಿ ಜ್ಞಾನ ಏಕಕಾಲದಲ್ಲಿನೇ ಸುಖ ಜ್ಞಾನ ಏಕಕಾಲದಲ್ಲಿನೇ ಯುಗಪಥ ಸೃಷ್ಟಿ ಇವು ಸೃಷ್ಟಿವಾದ ತಿಳಿತಾ ಅವ್ರು ಏಕಕಾಲ ಮೇಲೆ ದೋನೋ ಕಾ ನಾಶ ಹೋಗ್ಬೇಕು ಒಂದೇ ಕಾಲದಲ್ಲಿ ಎರಡರದು ನಾಶ ಆಗುತ್ತದೆ ಯಾತೆ ರಜತ ಪ್ರಾತಿಭಾಷಿಕ ಹೈ ಪ್ರತೀತಿ ಕಾಲ ಮೇ ಪ್ರತೀತಿ ಅಂದ್ರೆ ಜ್ಞಾನ ಏನ್ಮೇಗ ಪ್ರತೀತ ಏನ್ ತೋರ್ಸಲ್ಲ ಇದು ವಿಷಯ ಪ್ರತೀತಿ ಎಲ್ಲೇ ಹಿಂದಿ ಶಬ್ದಗಳೇನದವಲ್ಲ ಅವು ಕೆಲವು ಆವರಣ ಭಂಗ ಆಗಬೇಕು ನಿಮಗೆ ಪ್ರತೀತ ಅಂದ್ರೆ ವಿಷಯ ತೋರುವಿಕೆ ಆ ಪ್ರತೀತಿ ಅನ್ನು ಬರ್ತದಲ್ಲ ಅಂದ್ರೆ ಅದ್ರ ಜ್ಞಾನ ಅಂತ ನಾವಲ್ಲಿ ಗ್ರಹಣ ಮಾಡಬೇಕು ಇದು ಅಂದ್ರೆ ನಮ್ದು ಇದ್ರಾಗಿರ್ಬೇಕು ಗೊತ್ತಿಲ್ಲ ಓದು ಎಲ್ಲಿಯಾದರೂ ಕೂಡ ನಿಮ್ಗೆ ಇವು ಹಿಂದಿ ಶಬ್ದಗಳು ಏನದವಲ್ಲ ಸ್ವಲ್ಪ ಆವರಣ ಭಂಗ ಆಗಬೇಕು ನಿಮ್ಮ ಹಮೇಶ ಹೇಳಿ ನೀವು ಈಗ ತೀನ ಹಿಂದಿ ತೀನದಾಗ ಏನ್ ಫರಕ್ ಅದ ತೀನ ಅಂದ್ರೆ ಗೊತ್ತಿಲ್ಲ ತೀ ಅಂದ್ರೆ ವಿಲಾಂಟಿ ಈ ಕಡೆ ವಿಲಾಂಟಿ ಅದಕ್ಕೆ ಪೈಲಿ ಮರಾಠಿ ಒಳಗೆ ಪೈಲಿ ವಿಲಾಂಟಿ ಅಂತಾರೆ ಈ ಕಡೆ ಅನ್ನೋದು ಕನ್ನಡ ಪೈಲಿ ಮರಾಠಿನ ಗೊತ್ತಾಗ್ತಿಲ್ಲ ನಿಮಗೆ ಪೈಲಿ ವಿಲಾಂಟಿ ತೀ ಇದು ಪೈಲಿ ವಿಲಾಂಟಿ
ती ಇದು दुसरी विलांटी ती ಅನ್ನೋದು दुसरी विलांटी दीर्घ ಇದು ರಸ್ವ ती पहिली विलांटी तक ती तप ಅಂದ್ರೆ ತೀನ್ ಅಂದ್ರೇನು ಹಿಂದೆ ಯಾನರೆ ಜಾಗೃತ ಅವಸ್ಥಾ ಸ್ವಪ್ನಾವಸ್ಥಾ ಸುಸುಪ್ತ್ಯವಸ್ಥಾ ಈ ಮೂರುಗಳಿಂದ ಈ ಹೇಳೋದು ಅದ್ರದ್ದು ಅವುಗಳದು ತಿನ್ನ ಅಂದ್ರ ಈ ಮೂರು ಅವಸ್ಥಾಗಳದು ತೀನ ಇದು ಪೈಲಿ ವಿಲಾಂಟಿ ತಪ್ಪ ಅಂದ್ರೆ ಆ ಮೂರು ಅವಸ್ಥಾಗಳದು ಅಂತ ಅಲ್ಲಿ ಅರ್ಥ ಮಾಡ್ಬೇಕು. ಇನ್ನು ಅದೇ ದುಸರಿ ವಿಲಾಂಟಿ ಇತ್ತಂದ್ರೆ ತೀನ ಅಂದ್ರೆ ಮೂರು ಸಂಖ್ಯಾ ಮೂರು ಅವಸ್ಥಾ ಸಂಖ್ಯಾ ಮೂರು ಹಿಂಗ ಅಲ್ಲಿ ಕೆಲವು ಜನ ಬಂದಿರ್ತದಲ್ಲ ಇದೇನು ತೀನ್ ಅಂದ್ರೆ ಮೂರು ಮತ್ತೆ ಎಲ್ಲಿ ತೀನ್ ಇರ್ತದ ಅವುಗಳದು ಅರ್ಥ ಆಗಲ್ಲ ಅದಕ್ಕೆ ಅವನ ಭಂಗ ಆಗಬೇಕು. ತಿಳಿತಾ ಪ್ರತೀತಿ ಕಾಲ ಮೇ ಜಾಕಿ ಸತ್ತಾ ಹೋವೆ ಪ್ರತೀತಿ ಕಾಲದಲ್ಲಿ ಅಂದ್ರೆ ಜ್ಞಾನ ಕಾಲದಲ್ಲಿ ಪ್ರತೀತಿ ಅಂದ್ರೆ ನೋಡಿ ಜ್ಞಾನ ಈಗ ನೋಡೋ ಕಾಲದಾಗ ಅಟ್ಟೆ ಅದ ದೃಷ್ಟಿ ಸೃಷ್ಟಿವಾದ ಅಂದ್ರೆ ಏನು ನೋಡೋ ಕಾಲದಲ್ಲಿ ಅವಿದ್ಯಾವೃತ್ತಿ ಯಾವ ಕಾಲದಲ್ಲಿ ನಾವು ನೋಡ್ತೇವೋ ಅದೇ ಕಾಲದಲ್ಲಿ ವಸ್ತು ಅದ ಅದರ ಮೊದಲ ನಂತರ ಇಲ್ಲ ಯೂಪ ಸೃಷ್ಟಿ ಸುಖದ ಜ್ಞಾನ ಏಕ ಕಾಲದಲ್ಲಿ ಬೆಳ್ಳಿ ನೋಡೋ ಕಾಲದಲ್ಲಿ ಐತಿ ಮೊದಲಿಲ್ಲ ನಂತರ ಇಲ್ಲದು ಅಂದ್ರೆ ಪ್ರತಿ ಕಾಲದಲ್ಲಿ ಅಟ್ಟೆ ತೋರ್ತದೆ ಬೆಳ್ಳಿ ಅದಕ್ಕೆ ಬೆಳ್ಳಿ ಪ್ರತೀತಿ ಕಾಲಮೇ ಜಾಕಿ ಸತ್ತ ಅಂದ್ರೆ ಇರುವಿಕೆ ಇರುವುದು ಪ್ರತೀತಿ ಶೂನ್ಯ ಕಾಲಮೇ ಜಾಕಿ ಸತ್ತ ನೈ ಪ್ರತೀತಿ ಶೂನ್ಯ ಅಂದ್ರೆ ಜ್ಞಾನ ಇಲ್ಲದ ಕಾಲದಲ್ಲಿ ಯಾವ ಕುರಿತು ಸತ್ತ ಇಲ್ಲವೋ ಜಾಕಿ ಸತ್ತ ಹೋವೇನೆ ಪ್ರತೀತಿ ಶೂನ್ಯ ಕಾಲಮೇ ಹೋವೇನೆ ಅಂದ್ರೆ ಇಲ್ಲ ಅಂದ್ರೆ ಜಾಕಿ ಸತ್ತ ಯಾವುದರ ಸತ್ತ ಅಂದ್ರೆ ಇರುವಿಕೆ ಇಲ್ಲವೋ ತಾಕು ಪ್ರಾತಿಭಾಷಿಕೆಯೇ ಅದಕ್ಕೇನೆ ಪ್ರಾತಿಭಾಷಿಕ ಅಂದ್ರೆ ಜ್ಞಾನ ಕಾಲದಲ್ಲಿ ಯಾವುದೇ ಇರುವಿಕೆ ಅಂದ್ರೆ ಈಗ ನಮಗ ಬೆಳ್ಳಿ ಅಂದ್ರೆ ಬೆಳ್ಳಿ ಜ್ಞಾನ ಆ ಕಾಲ ಅಟ್ಟೆ ಅದ ಬೆಳ್ಳಿ ಜ್ಞಾನ ಇಲ್ಲ ಅಂದ್ರೆ ಬೆಳ್ಳಿನೂ ಇಲ್ಲ ಇದಕ್ಕೆ ದೃಷ್ಟಿ ಸೃಷ್ಟಿವಾದ ಅಂತಾರೆ. ದೃಷ್ಟಿ ಕೈಯೇ अविद्यावृत्ति रूप ज्ञान अविद्यावृत्ति रूप ज्ञान के आगे पीछे सृष्टि नहीं ताकू दृष्टि सृष्टिवाद कहिए दृष्टि सृष्टिवाद अंदर ಏನು दृष्टि कहिए अविद्यावृत्ति रूप ज्ञान ಆ ಅವಿದ್ಯಾವೃತ್ತಿ ರೂಪ ಜ್ಞಾನ ಕಿಂತಲೂ ಮೊದಲು ನಂತರ ಸೃಷ್ಟಿ ಇಲ್ಲ ಇದಕ್ಕೇನೆ दृष्टि सृष्टिवाद ಅಂತ ಹೇಳುತ್ತಾ ಇದ್ದಾರೆ. प्रातिभाषिक है. इस रीति से ब्रह्म ज्ञान और ताके विषय अनिर्वचनीय है. ब्रह्म ज्ञान ಇಲ್ಲಿ ಅಂದ್ರೆ ವಾಸ್ತವಿಕವಾಗಿ ನೀವು ಯದ್ಯಪಿ ಅಂತ ಬರ್ಕೋಬೇಕು. ಯದ್ಯಪಿ ಬರದ್ರಿ ಅಂದ್ರೆ ಯದ್ಯಪಿ ಏನಂತಾನ ಬ್ರಹ್ಮಜ್ಞಾನ ಅಂದ್ರೆ ಬೆಳ್ಳಿ ಜ್ಞಾನ ತಾಕೆ ವಿಷಯ ಅನಿರ್ವಚನೀಯ ಜ್ಞಾನ ಮತ್ತೆ ವಿಷಯ ಬೆಳ್ಳಿ ಯದ್ಯಪಿ ಏನಂತಾನ ಬೆಳ್ಳಿ ಜ್ಞಾನ ಭ್ರಮ ನೆನಪಿಟ್ಕೋಬೇಕು. ಬೆಳ್ಳಿ ಜ್ಞಾನ ಈಗ ಏನು ಹೇಳ್ಕತ್ತೀರಿ ನೀವು ಇವು ಅನಿರ್ವಚನೀಯ ಅಂತ ಹೇಳ್ಕತ್ತೀರಲ್ಲ ಅನಿರ್ವಚನೀಯ ಅಂತ ಹೇಳಿಕತ್ತೀರಿಲ್ಲ ಮತ್ತ ನೀವು ಅದ್ರದ ಅಭಾವ ಏನು ಹೇಳ್ಕತ್ತೀರಿ ವ್ಯಾವಹಾರಿಕ ಅಂದ್ರೆ ಪ್ರಾತಿಭಾಷಿಕ ಬೆಳ್ಳಿದು ವ್ಯಾವಹಾರಿಕ ಅಭಾವ ಹೆಂಗೆ ಹೇಳ್ತೀರಿ. ಈಗ ಇದು ಘಟ ಅದಿದು ಘಟ ಇಲ್ಲ ಆ ಘಟದ ಅಭಾವ ಹೇಳಿ ಬರ್ತದೆ ನಿಮ್ಗೆ. ಘಟ ಇಲ್ಲ ಅಂತ ವ್ಯಾವಹಾರಿಕ ಘಟದ ಅಭಾವ ಹೇಳಕ್ ಬರ್ತದ್ರಿ. ಅವನ ಯದ್ಯಪಿದಾರಂದು ಬೆಳ್ಳಿಯರೆ ಪ್ರಾತಿಭಾಷಿಕ ಅಂತೀರಿ ಅದ್ರದ್ದು ಅಭಾವ ವ್ಯಾವಹಾರಿಕ ಅಂತ ಹೇಳ್ತೀರಿ. ಹಿಂಗೆ ಹೆಂಗ ಅವನ ಶಂಕಾದಿದು इसे ब्रह्म ज्ञान और ताके विषय अनिर्वचनीय उपजे है. सत असत से विलक्षण को अनिर्वचनीय कहे है.
ಅನಿರ್ವಚನೀಯ ಅದಕ್ಕಂತೀರಿ ಸತ್ ಅಸತ್ಕ್ಕಿಂತ ಯಾವುದು ವಿಲಕ್ಷಣ ಅದಲ್ಲ ಅದಕ್ಕೆ ನಾವು ಏನಂತೇವು ಅನಿರ್ವಚನಿ. ಸತ್ ಅಸತ್ಯ ವಿಲಕ್ಷಣ ಅನಿರ್ವಚನಿ ಅಂದ್ರೆ ಏನು ಪ್ರಭು? ಸತ್ ಅಸತ್ಕ್ಕಿಂತ ವಿಲಕ್ಷಣ ಅಂದ್ರೆ ಈಗ सत्य जाका त्रिकाल आवाज तो सत्य न हुए परंतु सत्य अंದ್ಕೊಳ್ಳೇನೆ सत्य अंದ್ಕೊಳ್ಳೇನೆ ಮತ್ತು असत ಕಡೆ ಹೋಗಬಾರದು ಅಂತ असत ಅಂದ್ರೇನು? तीनी काल में होवे ताको असत कहिए ಕಿನ್ನೋಣ ಅದ ಯಾವುದು ಅಂತೀರಿ? ಅದೇ ಇದು ಸತ್ತ, ಇದು ಅಸತ್ತ. ಎರಡಕ್ಕಿಂತ ವಿಲಕ್ಷಣ ಇದ್ದದಕ್ಕೆ ನಾನು ಅನಿರ್ವಚನಿ ಅಂತೀವು ಅಂತ ಹಿಂಗಾಗಿ ಸಾಧಾರಣ ಹೇಳಿದರೆ ಅವ ಯಾನು ನಮ್ಮಂತ ಬುದ್ಧಿ ಉಳ್ಳಂತವ ಶಂಕಾಯ ಅಲ್ವೇ? ಸತ್ತ ಅಸತ್ಯ ಅಡ್ಡಿ ಅದಾವಿಲ್ಲ. ಪುರುಷ ಒಂದು ಸ್ತ್ರೀ, ಸ್ತ್ರೀ ಹಂಗದಾಳ ಅದು ಪುರುಷನ್ಕಿಂತ ವಿಲಕ್ಷಣ ಅಂದ್ಮೇಲೆ ಸತ್ತದಕ್ಕಿಂತ ವಿಲಕ್ಷಣ ಅಂತ ಹೇಳ್ಕೊಳ್ಳೆ ಇದಕ್ಕಿಂತ ವಿಲಕ್ಷಣ ನಾ ಇಲ್ಲಿ ಬಂದು ನಿಂತ ಮತ್ತೆ ಇದಕ್ಕಿಂತ ವಿಲಕ್ಷಣತೆ ಯಾಕೆ ಹೇಳ್ತೀರಿ? ಈಗ ಪುರುಷನಿಗಿಂತ ವಿಲಕ್ಷಣ ಸ್ತ್ರೀ ಅಂತ ಹೇಳಿದ್ರೆ ಗುರ್ತು, ಸ್ತ್ರೀ ಗುರ್ತಾಯ್ತು, ಮತ್ತೆ ಇದಕ್ಕಿಂತ ಇದು ಗುರ್ತದಲ್ಲ ಮತ್ತೆ ಯಾಕೆ ಹೇಳ್ತೀರಿ? ಅದೇ ಇದಕ್ಕಿಂತ ವಿಲಕ್ಷಣ ಅಂದ್ರೆ ಇಲ್ಲಿ, ಇದಕ್ಕಿಂತ ವಿಲಕ್ಷಣ ಮತ್ತೆ ಇಲ್ಲಿ, ಹಿಂಗಾಯ್ತು. ಮೂರನೇದು ಎಲ್ಲಿ ಅದು? ಎಡ್ಡೆ ಅದಾವ ಪದಾರ್ಥ, ಒಂದು ಪುರುಷ ಒಂದು ಸ್ತ್ರೀ ಎಡ್ಡೆ ಅದಾವ. ಅದಕ್ಕಿಂತ ವಿಲಕ್ಷಣ ಹೇಳ್ಬೇಕಲ್ಲ ನೀವು, ಇವು ಎರಡಕ್ಕಿಂತ ವಿಲಕ್ಷಣ. ಮೂರನೇದಿಲ್ಲ, ಒಂದು ಪುರುಷದ ಒಂದು ಸ್ತ್ರೀ ಅದ, ಮೂರನೇದಿಲ್ಲ. ಯದ್ಯಪಿ ಇದು ವಿಚಾರ ಸಾಗರ 4ನೇ ತರಂಗ ಟಿಪ್ಪಣಿ ಒಳಗ ಶಂಕಾ ಮಾಡ್ಯಾರ ಐತಿಲ್ಲ. ಅದಕ್ಕೆ ಅವನಿಗೆ ಏನು ಹೇಳಿದ್ರು, ಇದು ಸತ್ತದಲ್ಲ ಸತ್ತ ಅಂದ್ರೆ ನೀ ಈ ಕಡೆ ಬರಬೇಡ, ವಿಲಕ್ಷಣ ಅಂದ್ರೆ ಸತ್ ಅಂದ್ರೆ ಏನ್ ತಿಳ್ಕೊ, ತ್ರಿಕಾಲಾಬಾದಕ್ಕೂ ಸತ್ ಕೈ, 3 ಕಾಲಗಳಲ್ಲಿ ಯಾವುದು ಬಾಧ ಆಗುದಿಲ್ಲ ನೋಡು ಅದಕ್ಕೆ ಸತ್ತ ಅಂತಲ್ಲ. ಅದಕ್ಕಿಂತ ವಿಲಕ್ಷಣ ನಾವು ಅಲ್ಲಕತ್ತಿದೆವು, ಹೌದಿಲ್ಲ ಪ್ರಭು? ಅದಕ್ಕಿಂತ ವಿಲಕ್ಷಣ ಅಂದ್ರೆ ಏನು? ಅದಕ್ಕಿಂತ ವಿಲಕ್ಷಣ ಅಂದ್ರೆ ಯಾವುದ್ರದ್ದು? 3 ಕಾಲ ಅದು ಸತ್ತ. ಅದಕ್ಕಿಂತ ವಿಲಕ್ಷಣ ಅಂದ್ರೆ ವಿಲಕ್ಷಣ ಅಂದ್ರೆ ಸತ್ ಅಂದ್ರೆ ಯಾವ್ದಕ್ಕಂತೀರಿ? 3 ಕಾಲಗಳಲ್ಲಿ ಯಾವುದು ಬಾಧ ಆಗುವುದಿಲ್ಲ ಅದಕ್ಕೆ ಸತ್ ಅಂತ, ಹೌದೇನಿಲ್ಲ? ಮತ್ತೆ ಯಾವುದು ಏನು ಅದಕ್ಕಿಂತ ವಿಲಕ್ಷಣ ಅಂದ್ರೆ ಬಾಧವನೇ ಯೋಗ್ಯ ಇಟ್ಟೆ, ಬಾಧವನೇ ಯೋಗ್ಯ, ಯಾವುದು ಬಾಧ ಆಗಲಿಕ್ಕೆ ಯೋಗ್ಯ ಇಟ್ಟೆ. 3 ಕಾಲಗಳಲ್ಲಿ ಯಾವುದು ಬಾಧ ಆಗುವುದಿಲ್ಲ. ಸತ್ ಅಂದ್ರೆ ಹೇಳ್ಕಂತೀರಿ ಜಾಕಾತಿನಿ ಕಾಲ್ಮಿ ಬಾಧು ತಾಕು ಸತ್ ಕೈ, 3 ಕಾಲಗಳಲ್ಲಿ ಯಾವುದು ಬಾಧ ಆಗುದು ಸತ್ತು. ಅದಕ್ಕಿಂತ ವಿಲಕ್ಷಣ ಅಂದ್ರೆ ಬಾಧ ಆಗುದು. ಇದು 3ನೇದು ಇಲ್ಲತ್ತಲ್ಲ, ಇದು 3ನೇದು ಬಾಧ ಆಗಲಿಕ್ಕೆ ಯೋಗ್ಯ, ಬಾಧ ಯೋಗ್ಯ. ಇದು ಅಸತ್ ಅಂದ್ರೆ ಅದಕ್ಕಂತೀರಿ ಸತ್ತ ಸ್ಫೂರ್ತಿ ಶೂನ್ಯಕ್ಕೂ ಅಸತ್ ಕೈ. ಯಾವುದಕ್ಕ ಇರುವಿಕೆ ತೋರುವಿಕೆ ಇಲ್ಲವೋ ಅಂತದಕ್ಕೆ ನಾವು ಅಸತ್ ಅಂತೇವು. ಸ್ವರೂಪಹೀನಕ್ಕೂ ಅಸತ್ ಕೈಯೇ ಅಂತದ್ದು ಯಾವುದು ಅಂದ್ರೆ ಬಂಜಿ ಮಗ, ಮರದ ಕೋಳ. ಅದಕ್ಕಿಂತ ವಿಲಕ್ಷಣ ಅಂದ್ರೆ ಯಾವುದು? ಅಲ್ಲ, ಅದಕ್ಕಿಂತ ವಿಲಕ್ಷಣ ಅನಿರ್ವಚನೆ ಅನ್ಬಾರ್ದು. ಅಸತ್ ರೀ, ಅಸತ್ ಅಂದ್ರೆ ಅದಕ್ಕಂತೀರಿ ಸತ್ತ ಸ್ಫೂರ್ತಿ ಶೂನ್ಯಕ್ಕೂ ಅಸತ್ ಕೈಯೇ. ಅದಕ್ಕಿಂತ ವಿಲಕ್ಷಣ ಅಂದ್ರೆ ಸ್ವರೂಪತ ತೋರ್ತಿರ್ಬೇಕು. ಬಾಧ ಯೋಗ್ಯ ಸ್ವರೂಪವಾನ್ ಅನಿರ್ವಚನೀಯ ಪದಕ ಅರ್ಥ ಇದೆ. ಬಾಧ ಯೋಗ್ಯ ಸ್ವರೂಪ ಉಳ್ಳುದ್ದು. ಈಗ 3ನೇದಿಲ್ಲ ಅಂತಿಲ್ನಿ ಏನ್ಮೇಗ, 3ನೇದಿಲ್ಲ ಅಂತಿಲ್ಲ. ಇದೇನು 3ನೇದ ನೋಡು, ಇದು ಬೆಳ್ಳಿ, ನೀ ಇಲ್ಲ ಅಂತೀಯಲ್ಲ, ಇದು ಬೆಳ್ಳಿ. ಇದು ಶುಕ್ತಿ ಜ್ಞಾನ ಆದ್ಕೊಳ್ಳಿ ಬಾಧ ಆಗ್ತದಿಲ್ಲ. ಸತ್ಕಿಂತ ವಿಲಕ್ಷಣ ಐತಿಲ್ಲ. ಅಸತ್ ಅಂದ್ರೆ ಏನು? ಅಸತ್ ಅಂದ್ರೆ ಬಂಜಿ ಮಗ ತೋರಲ್ಲ. ಈಗ ನಿನಗ ಬೆಳ್ಳಿ ತೋರೋದಿಲ್ಲ, ಸ್ವರೂಪ ಉಳ್ಳುದ್ದು. ಇದಕ್ಕೆ ನಾವು ಸತ್ ಅಸತ್ಯ ವಿಲಕ್ಷಣ ಅನಿರ್ವಚನಿ ಅಂತ ಹೇಳ್ತೇವೆ. ಅಸತ್ ಅಸ ವಿಲಕ್ಷಣ ಅನಿರ್ವಚನಿ ಕೈ. ತಾಕ ಅಭಾವ ವ್ಯಾವಹಾರಿಕ ಐ, ಅದರದ ಅಭಾವ ವ್ಯಾವಹಾರಿಕ ಐತಿ. ಯಾತೆ ವಿಷಮ ಸತ್ತಾ ವಾಲೆ ಪ್ರತಿಯೋಗಿ ಅವರ ಅಭಾವಕ ಪರಸ್ಪರ ವಿರೋಧ ನೈ. ಆದ್ರಿಂದ ವಿಷಮ ಸತ್ತಾ ಉಳ್ಳ ಮ್ಯಾಲಿಂದ ತೆಳಗ ಉಪಸಂಹಾರ ಮಾಡ್ಕತ್ತಾರ. ಪ್ರತಿಯೋಗಿ ಮತ್ತು ಅಭಾವದು, ಪ್ರತಿಯೋಗಿ ಮತ್ತು ಅಭಾವದು ಪರಸ್ಪರ ವಿರೋಧಿ ಇಲ್ಲ, ಪರಸ್ಪರ ವಿರೋಧ ಇಲ್ಲ. ವಿಷಮ ಸತ್ತಾ ಉಳ್ಳದು
ಅದು ವಿಷಮ ಸತ್ತ ಬರ್ಬೋದು. ವಿಷಮ ಸತ್ತಾವುಳ್ಳ ಪ್ರತಿಯೋಗಿ ಮತ್ತು ಅಭಾವದು ಪರಸ್ಪರ ವಿರೋಧ ಇಲ್ಲ. ಆದರೂ ವ್ಯಾವಹಾರಿಕ ಅಭಾವದು ವ್ಯಾವಹಾರಿಕ ಪ್ರತಿಯೋಗಿದೊಡನೆ ವಿರೋಧ ಇರುತ್ತದೆ. ವ್ಯಾವಹಾರಿಕ ಅಭಾವ ಅಂದರೆ ಈ ಭೂತಲದಲ್ಲಿ ಘಟ ಇಲ್ಲ, ಅದೇ ಘಟದು ಅತ್ಯಂತ ಅಭಾವ ಇಲ್ಲ ಅಂತ ಹೇಳಕ್ ಬರಲ್ಲ. ಅದ ಈ ಸದ್ಯ ಅದೇ ವ್ಯಾವಹಾರಿಕ ವಿಷಮ ಸತ್ತಾವುಳ್ಳ ಪ್ರತಿಯೋಗಿ ಅಭಾವ ವಿರೋಧ ಇಲ್ಲ. ಕಿಂತು ವ್ಯಾವಹಾರಿಕ ಘಟದು ವ್ಯಾವಹಾರಿಕ ಅಭಾವದೊಡನೆ ವಿರೋಧಿ ಇರುತ್ತದೆ. ಘಟ ಇದಕ್ಕಾದ ಘಟ ಇಲ್ಲ ಅಂತ ಹೇಳಕ್ ಬರಲ್ಲ. ಘಟ ಇದಕ್ಕಾದಾಗ ಆ ಘಟದ ಅಭಾವ ಹೇಳ್ತೀರೇನು? ಇಲ್ಲ. ಈಗ ಮೊದಲು ಇಲ್ಲಿ ಭೂತಕಾಲದಲ್ಲಿ ಇಲ್ಲ, ಈಗ ಅದ ಅಂತ ಹಿಂಗೆ ಬರ್ತದ. ಇದ್ದ ಕಾಲದಲ್ಲಿ ಘಟದ ಅತ್ಯಂತ ಭಾವ ಹೇಳಕ್ ಬರಲ್ಲ. ಭೂತಲದಲ್ಲಿ ಘಟ ಇದ್ದ ಕಾಲದಾಗ ವ್ಯಾವಹಾರಿಕ ಘಟದು, ಆ ಭೂತಲದಲ್ಲಿ ಈ ಘಟ ಇಲ್ಲ, ಭೂತಲಿ ಘಟನ ಅಷ್ಟೇ ಅಂತ ಅಂತಾರೇನು? ಅದಕ್ಕೆ ಬರಲ್ಲ. ಅದಕ್ಕೆ ವಿಷಮ ಸತ್ತಾವುಳ್ಳ ಪ್ರತಿಯೋಗಿ ಅಭಾವದು ಪರಸ್ಪರ ವಿರೋಧಿಲ್ಲ. ಪರಂತು ವ್ಯಾವಹಾರಿಕ ಅಭಾವದು ವ್ಯಾವಹಾರಿಕ ಪ್ರತಿಯೋಗದೊಡನೆ ವಿರೋಧ ಇರುತ್ತದೆ ಅಂತ ಇಷ್ಟು ಅವನಿಗೆ ಸಮಾಧಾನ ಹೇಳಿದರು. ಈಗ ಅಧ್ಯಾಸದ ಪ್ರಸಂಗ ಬಂದದ. ಈಗ ಅಧ್ಯಾಸ ಹೇಳಕತ್ತಿದ್ದೇವನು, ಮುಂದಿನ ಅಧ್ಯಾಸ ಹೇಳೋದದ. ಅಧ್ಯಾಸ ಪ್ರಸಂಗ ಬಂದದ ತಿಳ್ಕೊಂಡು ಅಧ್ಯಾಸದು 4 ಶಂಕ ಮತ್ತು ಅದ್ರ ಮೇಲೆ 4 ಸಮಾಧಾನ. ಶಂಕ ಸಮಾಧಾನ ನಾಳೆ.